ಶ್ರೀಗುರುಭ್ಯೋ ನಮಃ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುದ್ವಯರಿಗೆ ವಂದಿಸಿ ಅನುಮತಿಯನ್ನು ಕೋರಿ ಈ ದಿನದ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಿನ್ನೆ ದಿವಸ ಶಿವಪುರಾಣದಲ್ಲಿ ಉಕ್ತವಾದ ರೀತಿಯಲ್ಲಿ ವೇದಾಂತದ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ವಾಚಿಸಿ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೆ. ಅದರ ಇನ್ನೊಂದು ಸ್ವಲ್ಪ ಭಾಗ ಇದೆ, ಅದನ್ನು ಮುಗಿಸಿ ಪುನಃ ಶ್ಲೋಕಗಳ ವಿವರಣೆಗೆ ಹೋಗೋಣ. ದಿಕ್ಕ್ರಿಯಾ ವ್ಯಂಜಕಾ ವಿದ್ಯಾ ಕಾಲೋ ರಾಗ ಪ್ರವರ್ತಕ ಕಾಲೋ ಅವಚ್ಛೇದಕಸ್ತತ್ರ ನಿಯತಿಸ್ತು ನಿಯಾಮಿಕಾ. ವಾಯು ಹೇಳ್ತಾರೆ ಮುನಿಗಳಿಗೆ, ದಿಕ್ಕ್ರಿಯಾ ವ್ಯಂಜಕಾ ವಿದ್ಯಾ, ದಿಕ್ಕು ಕ್ರಿಯಾ ಇವುಗಳನ್ನೆಲ್ಲ ತೋರಿಸುವಂಥದ್ದು ವಿದ್ಯೆ. ಕಾಲಃ ರಾಗಪ್ರವರ್ತಕ, ರಾಗವನ್ನು ಪ್ರವರ್ತನೆಗೊಳಿಸುತ್ತೆ. ಕಾಲಃ ಅವಚ್ಛೇದಕಸ್ತತ್ರ, ಯಾವ ರೀತಿ ಅಂತಂದರೆ ಕಾಲವು ಅವಚ್ಛೇದ ಅಂದರೆ ಉಳಿದವುಗಳಿಂದ ಬೇರ್ಪಡಿಸಿ ತೋರಿಸುವಂಥದ್ದು ಅವಚ್ಛೇದ ಶಬ್ದ. ಆ ಕೆಲಸವನ್ನು ಕಾಲ ಮಾಡುತ್ತೆ. ಅಂದರೆ ಈ ಕಾಲದಲ್ಲಿ ಅಂತ ನಾವು ಅದು ಅನಂತವಾದ್ದು ಕಾಲ. ಕಾಲಕ್ಕೆ ನಿಜವಾಗಿ ಪರಿಮಿತಿ ಅನ್ನೋದು ಇಲ್ಲ, ಆದರೆ ಅದನ್ನು ಕಾಲ್ಪನಿಕವಾದಂತಹ ಒಂದು ಪರಿಮಿತಿಯನ್ನು ಹಾಕಿಕೊಂಡು ನಾವು ವಿಭಾಗ ಮಾಡಿ ಹೇಳ್ತೀವಿ. ವ್ಯವಹಾರದಲ್ಲಿಯೂ ಕೂಡ ಹಾಗೇ ಇದೆ. ಇಂದು ನಾವು ಕ್ರಿಸ್ತ ಶಕ, ಕ್ರಿಸ್ತಪೂರ್ವ ಇತ್ಯಾದಿಗಳ ಶಬ್ದಗಳನ್ನು ಕಾಲಕ್ಕೆ ನಿಜವಾಗಿ ಅದು ಅಪರಿಮಿತವಾದುದು, ಅದಕ್ಕೆ ಒಂದು ಪರಿಮಿತಿಯನ್ನು ನಾವೇ ಕಲ್ಪನೆ ಮಾಡಿ ಬೇರ್ಪಡಿಸಿ ಹೇಳುವಂಥದ್ದು ಕಾಲ. ನಿಯತಿಸ್ತು ನಿಯಾಮಿಕ, ನಿಯತಿ ಅಂದರೆ ಅದೃಷ್ಟ ಅಂತ ಅರ್ಥ. ಅದು ನಿಯಮನವನ್ನುಗೊಳಿಸುತ್ತೆ, ಹೀಗೆ ನಡೀಬೇಕು ಅನ್ನೋದು ನಿಯತಿಯ ಆಣತಿಯಂತೆ ನಡೆಯುತ್ತೆ ಅನ್ನೋದು ಶಾಸ್ತ್ರ. ಅವ್ಯಕ್ತಂ ಕಾರಣಂ ಯತ್ತ ತ್ರಿಗುಣಂ ಪ್ರಭವಾಪ್ಯಯಂ. ಅವ್ಯಕ್ತ ಅದೇ ಮೂಲ, ಪ್ರಧಾನ ಅನ್ನೋ ಶಬ್ದವೂ ಇದೆ ಮುಂದೆ. ಅದು ತ್ರಿಗುಣಾತ್ಮಕವಾಗಿದೆ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಂತಹದ್ದು. ಪ್ರಭವಾಪ್ಯಯಂ, ಜನ್ಮ ಅಂದರೆ ಸೃಷ್ಟಿ ಮತ್ತು ಲಯ ಇವುಗಳಿಗೆ ಅದು ಕಾರಣವಾಗಿದೆ. ಸೃಷ್ಟಿ ಲಯಗಳನ್ನು ಹೇಳಿದಾಗ ಮಧ್ಯದ ಆ ಒಂದು ಸ್ಥಿತಿಕಾಲವೂ ಕೂಡ ಅದರಲ್ಲಿಯೇ ಸೇರುತ್ತೆ. ಪ್ರಧಾನಂ ಪ್ರಕೃತಿಶ್ಚೇತಿ ಯದಾಹುಹು ತತ್ವಚಿಂತಕಾ. ದಾರ್ಶನಿಕರು, ತತ್ವಚಿಂತಕಾ ದಾರ್ಶನಿಕರು ಅದನ್ನು ಪ್ರಧಾನ, ಪ್ರಕೃತಿ ಮುಂತಾದ ಶಬ್ದಗಳಿಂದಲೂ ಹೇಳುತ್ತಾರೆ. ಕಾಲತಃ ತದಭಿವ್ಯಕ್ತಂ ಅನಭಿವ್ಯಕ್ತ ಲಕ್ಷಣಂ. ಅನಭಿವ್ಯಕ್ತವಾದುದು ಅದು ಕಾಲತಃ, ಕಾಲದಿಂದಾಗಿ ಅಭಿವ್ಯಕ್ತಿಯನ್ನು ಪಡೆಯುತ್ತೆ. ಸುಖ ದುಃಖ ವಿಮೋಹಾತ್ಮ, ಸುಖ ದುಃಖ ಮತ್ತು ಮೋಹ ಇವುಗಳಿಂದ ಕೂಡಿರುವಂತಹದ್ದು. ಭುಜ್ಯತೆ ಗುಣವಾಂಸ್ತ್ರಿಧ, ಈ ರೀತಿ ಗುಣವುಳ್ಳವನು ಮೂರು ರೀತಿಯಲ್ಲಿ ಅದನ್ನು ಅನುಭವಿಸ್ತಾನೆ. ಮುಂದೆ ವಿವರಣೆ ಇದೆ ಹೇಗೆ ಎನ್ನುವುದು ಕೂಡ. ಸತ್ವಂ ರಜಃ ತಮ ಇತಿ ಗುಣಾ ಪ್ರಕೃತಿ ಸಂಭವಾ. ಈ ಸತ್ವ, ರಜಸ್ ಮತ್ತು ತಮ ಎಂಬ ಗುಣಗಳು ಪ್ರಕೃತಿಯಿಂದಲೇ ಬಂದವುಗಳು. ಪ್ರಕೃತಿ ಅಂದರೆ ಮೂಲ, ಮಾಯಾ ಅಥವಾ ಇಲ್ಲಿ ಪ್ರಧಾನ ಅನ್ನೋ ಶಬ್ದವನ್ನು ಕೂಡ ಬಳಸಿದ್ದೀವಿ, ಈ ಪುರಾಣದಲ್ಲಿ ಬಳಸಿದೆ. ಪ್ರಕೃತೌ ಸೂಕ್ಷ್ಮರೂಪೇಣ, ಇವೆಲ್ಲವೂ ಪ್ರಕೃತಿಯಲ್ಲಿಯೇ ಇವೆ. ಹೇಗಿವೆ ಅಂದರೆ ಸೂಕ್ಷ್ಮ ರೂಪದಲ್ಲಿ ಇವೆ. ತಿಲೇ ತೈಲಮಿವ ಸ್ಥಿತಾ. ದೃಷ್ಟಾಂತ ತುಂಬ ಸುಂದರವಾದ್ದು. ತಿಲೇ ತೈಲಮಿವ, ಎಳ್ಳು, ತಿಲ ಅಂದರೆ ಎಳ್ಳು, ಎಳ್ಳಿನಲ್ಲಿ ಆ ಎಣ್ಣೆಯ ಅಂಶ ಹೇಗೆ ಸೂಕ್ಷ್ಮವಾಗಿರುತ್ತೋ ಆ ರೀತಿಯಲ್ಲಿ ಪ್ರಕೃತಿಯಲ್ಲಿ ಸತ್ವರಜಸ್ತಮೋ ಗುಣಗಳು ಸೂಕ್ಷ್ಮವಾಗಿವೆ. ಸುಖಂಚ ಸುಖಹೇತುಶ್ಚ ಸಮಾಸಾತ್ ಸಾತ್ವಿಕಂ ಸ್ಮೃತಂ. ನಾವು ಅನುಭವಿಸುವಂತಹ ಸುಖ, ಆನಂದದಾಯಕವಾದ್ದನ್ನು ಸುಖ ಅಂತ ಹೇಳ್ತೀವಿ. ಸುಖ ಹೇತುಶ್ಚ, ಹಾಗೂ ಸುಖಕ್ಕೆ ಕಾರಣವಾದ ಅಂಶಗಳೇನೇನಿವೆಯೋ ಅವೆಲ್ಲವೂ ಕೂಡ
ಸಾತ್ವಿಕಂ ಸ್ಮೃತಂ, ಸಮಾಸಾತ್ ಅಂದರೆ ಒಟ್ಟಾಗಿ, ಸಾತ್ವಿಕಂ ಸ್ಮೃತಂ ಅದು ಸತ್ವಗುಣದ ಫಲ ಎನ್ನುವುದಾಗಿ ಉಕ್ತವಾಗಿದೆ ಶಾಸ್ತ್ರದಲ್ಲಿ. ರಾಜಸಂ ತದ್ವಿಪರ್ಯಾಸಾತ್, ಈ ಸಾತ್ವಿಕಕ್ಕೆ ವಿಪರ್ಯಾಸವಾದುದು ರಾಜಸ. ವಿಪರ್ಯಾಸಾತ್ ಸ್ತಂಭ ಮೋಹೌತು ತಾಮಸೌ, ಸ್ತಂಭನ ಅಂದರೆ ಒಂದು ರೀತಿಯ ತಟಸ್ಥವಾಗಿರುವಂಥದ್ದು ಮತ್ತು ಮೋಹನ ಭ್ರಾಂತಿಗೊಳಿಸುವಂಥದ್ದು, ಇದೆಲ್ಲ ತಮೋಗುಣದ ಪ್ರಭಾವ. ಸಾತ್ವಿಕ್ಯೂರ್ಧ್ವಗತಿ ಪ್ರೋಕ್ತ, ಸಾತ್ವಿಕ ಗುಣದಿಂದ ಊರ್ಧ್ವಗತಿ, ಸೌರಮಾರ್ಗ ಇತ್ಯಾದಿ ಶಬ್ದಗಳನ್ನೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಊರ್ಧ್ವಗತಿ ಉತ್ತಮವಾದ ಮೇಲಿನ ಗತಿಗೆ ಹೋಗ್ತಾರೆ ಸಾತ್ವಿಕ ಪ್ರವೃತ್ತಿಯವರು. ತಾಮಸಿ ಸ್ಯಾದ ಅಧೋಗತಿ, ತಾಮಸಿ ಗುಣ ಪ್ರಧಾನವಾಗಿ ಬಂದರೆ ಅದು ಅಧೋಗತಿ, ಕೆಳಮುಖವಾಗಿ ಹೋಗ್ತಾರೆ. ಒಂದು ಸಾಮಾನ್ಯ ಕಲ್ಪನೆಯಲ್ಲಿ ಮೇಲ್ಮುಖ ಅಂದರೆ ದೇವಲೋಕ ಸ್ವರ್ಗಾದಿಗಳು ಅಂತ ಒಂದು ಕಲ್ಪನೆ, ಕೆಳಗೆ ಅಂತಂದರೆ ನರಕಾದಿಗಳು ಅಂತ ಅರ್ಥ. ಹೀಗೆ ಆ ಮುಖವಾಗಿ ಹೋಗ್ತಾರೆ. ಮಧ್ಯಮಾತು ಗತಿರ್ಯಾಸ, ಈ ಮೇಲ್ಮುಖನೂ ಅಲ್ಲ ಕೆಳಮುಖನೂ ಅಲ್ಲ, ಮಧ್ಯದಲ್ಲಿರುವಂತಹ ಗತಿ ಏನಿದೆಯೋ ಸಾ ರಾಜಸಿ ಪರಿಪಠ್ಯತೆ, ಅದು ರಾಜಸಿ ವೃತ್ತಿ, ಇದು ಅಂತ ರಾಜಸಿ ಗುಣದ ಫಲ ಅಂತ ಹೇಳ್ತಾರೆ. ತನ್ಮಾತ್ರ ಪಂಚಕಂ ಚೈವ ಭೂತ ಪಂಚಕಮೇವ ಚ ಜ್ಞಾನೇಂದ್ರಿಯಾಣಿ ಪಂಚೈಕ್ಯಂ ಪಂಚಕರ್ಮೇಂದ್ರಿಯಾಣಿ ಚ ಪ್ರಧಾನ ಬುದ್ಧ್ಯಂಕಾರ ಮನಾಂಸಿ ಚತುಷ್ಟಯಂ ಸಮಾಸಾದೇವಮವ್ಯಕ್ತಂ ಸವಿಕಾರಮುದಾಹೃತಂ. ಅವ್ಯಕ್ತ ಅಂದರೆ ಪ್ರಕೃತಿ ಮಾಯೆ, ಇದರಲ್ಲಿ ಇಷ್ಟು ಅಂಶಗಳು ಸೇರಿ ಅವ್ಯಕ್ತ ಅಂತ ಆಗಿದೆ. ಯಾವ್ಯಾವುದು? ತನ್ಮಾತ್ರ ಪಂಚಕಂ, ತನ್ಮಾತ್ರ ಅಂದರೆ ಈ ಭೂತ ಪಂಚಭೂತಗಳು, ಪೃಥ್ವಿ ಆಕಾಶಾದಿ ಏನು ಪಂಚಭೂತಗಳನ್ನು ಹೇಳ್ತೀವೋ ಅವುಗಳ ಸೂಕ್ಷ್ಮ ರೂಪವನ್ನು ತನ್ಮಾತ್ರ ಅನ್ನೋ ಶಬ್ದದಿಂದ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹಾಗೆ ಭೂತ ಪಂಚಕಮೇವಚ, ಸ್ಥೂಲವಾದ ಭೂತ 5, ತನ್ಮಾತ್ರೆಗಳು 5, ಜ್ಞಾನೇಂದ್ರಿಯಾಣಿ ಪಂಚ, ಚಕ್ಷುರಾದಿ ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮುಂತಾದ ಜ್ಞಾನೇಂದ್ರಿಯಗಳು 5, ಪಂಚಕರ್ಮೇಂದ್ರಿಯಾಣಿ ಚ, ಹಾಗೂ ಕೈ ಕಾಲು ಮುಂತಾದ ಕರ್ಮೇಂದ್ರಿಯಗಳು 5, ಪ್ರಧಾನ ಬುದ್ಧಿ ಅಹಂಕಾರ ಮನಾಂಸಿ, ಪ್ರಧಾನ ಬುದ್ಧಿ ಅಹಂಕಾರ ಮನಸ್ಸು. ಇಲ್ಲಿ ನಾವು ವೇದಾಂತದಲ್ಲಿ ಸಾಮಾನ್ಯವಾಗಿ ಹೇಳುವಾಗ ಚಿತ್ತ ಅನ್ನೋ ಶಬ್ದವೊಂದನ್ನು ಸೇರಿಸ್ತೀವಿ, ಇಲ್ಲಿ ಚಿತ್ತ ಶಬ್ದ ಇಲ್ಲ, ಪ್ರಧಾನ ಅನ್ನೋ ಶಬ್ದವನ್ನು ಹೇಳಿದ್ದಾರೆ ಇಲ್ಲಿ. ಪ್ರಧಾನ ಬುದ್ಧಿ ಅಹಂಕಾರ ಮನಾಂಸಿ ಚ ಚತುಷ್ಟಯಂ, ಇವು 4. ಸಮಾಸಾದೇವ ಅವ್ಯಕ್ತಂ, ಇವೆಲ್ಲ ಸೇರಿದಾಗ ಅದು ಅವ್ಯಕ್ತವಾಗಿರುತ್ತೆ. ಇವೆಲ್ಲವೂ ಸೇರಿ ಅವ್ಯಕ್ತದ ಸ್ವರೂಪ. ಸವಿಕಾರ ಮುದಾಹೃತಂ, ಅದ್ರ ವಿಕಾರ ಅಂದರೆ ಕಾರ್ಯಸಹಿತವಾದ ಅವ್ಯಕ್ತದ ಸ್ವರೂಪ ಇದು. ಯಾಕೆಂದರೆ ಇಲ್ಲಿ ಪಂಚತನ್ಮಾತ್ರಗಳು ಮೂಲ ಕಾರಣ ಆದರೆ ಆ ಭೂತ ಪಂಚಕ ಅನ್ನೋದು ಕಾರ್ಯವಾಗಿದೆ. ಹೀಗೆ ಅಲ್ಲಿ ಕಾರ್ಯ ಕಾರಣ ಎರಡೂ ಇದರಲ್ಲಿ ಸೇರಿವೆ ಅಂತ ಅರ್ಥ. ತತ್ಕಾರಣ ದಶಾಪನ್ನಂ ಅವ್ಯಕ್ತಮಿತಿ ಕಥ್ಯತೆ, ಇದರ ಕಾರಣ ಸ್ಥಿತಿ ಏನಿದೆಯೋ, ಕಾರ್ಯದ ಸ್ಥಿತಿಯನ್ನು ಬಿಟ್ಟು ಮೂಲ ಕಾರಣ ಸ್ಥಿತಿ ಏನಿದೆಯೋ ಅದನ್ನೇ ಅವ್ಯಕ್ತ ಅನ್ನೋ ಶಬ್ದದಿಂದ ಹೇಳ್ತಾರೆ. ವ್ಯಕ್ತಂ ಕಾರ್ಯದಶಾಪನ್ನಂ, ವ್ಯಕ್ತವಾದರೆ ಕಾಣುವಂತೆ ಆದಾಗ ಅದು ಕಾರ್ಯವಾದಾಗ ಅದು ವ್ಯಕ್ತ ಅನ್ನೋ ಶಬ್ದದಿಂದ ಕರೆಯಲ್ಪಡುತ್ತೆ. ಕಣ್ಣಿಗೆ ತೋರುವಂತೆ ಆಗತ್ತೆ ಅಂತ ಅರ್ಥ ಇಂದ್ರಿಯಗಳಿಗೆ. ವ್ಯಕ್ತಂ ಕಾರ್ಯದಶಾಪನ್ನಂ ಶರೀರಾದಿ ಘಟಾದಿವತ್, ದೃಷ್ಟಾಂತ ಸುಂದರವಾಗಿ ಹೇಳ್ತಾರೆ. ನಮ್ಮ ಶರೀರಾದಿಗಳು ಅದಕ್ಕೆ ಉದಾಹರಣೆ. ಮತ್ತೊಂದು ಲೌಕಿಕವಾದ ದೃಷ್ಟಾಂತ ಘಟಾದಿವತ್, ಕೊಡ ಮಡಿಕೆ ಮುಂತಾದವುಗಳು ಹೇಗೆ ಅಂತಂದರೆ ಅದು ಕಾರಣ, ಮಣ್ಣಿನಿಂದ ಮಡಿಕೆ, ಸೂಕ್ಷ್ಮವಾಗಿದ್ದದ್ದು ಹೊರಗಡೆ ತೋರುವಂತೆ ಆಗಿರುವಂತಹದ್ದು, ಅದೇ ಕಾರ್ಯ. ಹಾಗೆ ಯಥಾ ಘಟಾದಿಕಂ ಕಾರ್ಯಂ ಮೃದಾದೇಹೇನಾತಿಭಿದ್ಯತೆ, ಯಾವ ರೀತಿ ಘಟಾದಿ ಕಾರ್ಯಗಳು ಮೃದಾದಿ ಕಾರಣಗಳಿಂದ ನ ಭಿದ್ಯತೆ, ಭಿನ್ನವಾಗಿರುವುದಿಲ್ಲವೋ, ಇದು ಶಾಸ್ತ್ರದ ಒಂದು ನಿಯಮ. ಕಾರ್ಯವು ಕಾರಣಕ್ಕಿಂತ ಭಿನ್ನವಾದುದಲ್ಲ, ಕಾರ್ಯವು ಕಾರಣಕ್ಕೆ ಅಭಿನ್ನ ಅನ್ನುವಂಥ ಸಿದ್ಧಾಂತ. ಅದನ್ನೇ ಹೇಳ್ತಾರೆ ಇಲ್ಲಿ. ಘಟಾದಿಕಂ ಕಾರ್ಯಂ
ಮೃದಾದೇಹೇ ನ ಅತಿಭಿದ್ಯತೆ. ಹಾಗಿದ್ರೆ ಭೇದ ಇಲ್ಲವೇ ಇಲ್ಲ ಅಂತಲ್ಲ, ಸ್ವಲ್ಪ ಆಕಾರಾದಿಗಳೇ ಭೇದ ಇದ್ದರೂ ನ ಅತಿಭಿದ್ಯತೆ. ತುಂಬ ಸುಂದರವಾದ ಶಬ್ದ ಬಳಸಿದ್ದಾರೆ ಇಲ್ಲಿ. ಅತ್ಯಂತ ಭೇದ ಅನ್ನುವುದು ಕಾರ್ಯಕಾರಣಗಳಲ್ಲಿ ಇಲ್ಲ. ಶರೀರಾದಿ ತಥಾ ವ್ಯಕ್ತಂ ಅವ್ಯಕ್ತಾನ್ನ ಅತಿಭಿದ್ಯತೆ. ಶರೀರಾದಿಗಳು ಹಾಗೆ ಕಾರ್ಯ ವ್ಯಕ್ತವಾಗಿದೆ, ಕಾಣ್ತಾ ಇದೆ. ವ್ಯಕ್ತ ಅಂದರೆ ಕಾಣ್ತಾ ಇರುವಂತಹದ್ದು. ಅವ್ಯಕ್ತಾತ್ ನ ಅತಿಭಿದ್ಯತೆ. ಇದು ಕೂಡ ಮೂಲ ಕಾರಣವಾದ ಅವ್ಯಕ್ತ ಮಾಯೆ ಪ್ರಕೃತಿ, ಇದರಿಂದ ಅತ್ಯಂತ ಭಿನ್ನವಾಗೇನೂ ಇರುವುದಿಲ್ಲ. ತಸ್ಮಾದ್ ಅವ್ಯಕ್ತಮೇ ವೈಕ್ಯ ಕಾರಣಂ ಕಾರಣಾನಿ ಚ. ಅವ್ಯಕ್ತವೇ ಕಾರಣ ಕಾರ್ಯಗಳು ಸೇರಿರ್ತವೆ. ಶರೀರಂಚ, ಇದಕ್ಕೆಲ್ಲ ಶರೀರಂಚ ತದಾಧಾರಂ ತದ್ ಭೋಗ್ಯಂ. ಶರೀರ ಅನ್ನುವುದು ಆಧಾರವಾಗಿದೆ, ಅದೇ ಭೋಗ್ಯ. ಭೋಗಾಯತನಂ ಶರೀರಂ ಅಂತಲೇ ಶಾಸ್ತ್ರದಲ್ಲಿ ಹೇಳ್ತಾರೆ. ನಾವು ಭೋಗವನ್ನೆಲ್ಲ, ನಾವು ಮಾಡಿರುವ ಪುಣ್ಯ ಪಾಪದ ಫಲಗಳನ್ನೆಲ್ಲ ಎಲ್ಲ ಅನುಭವಿಸಬೇಕು ಅಂದರೆ ಈ ಶರೀರದಿಂದಲೇ ನಾವು ಅನುಭವಿಸಬೇಕು. ತದ್ ಭೋಗ್ಯಂ ಚಾಪಿ ನ ಇತರತ್. ಶರೀರವೇ ಅನುಭವಿಸಬೇಕು, ಬೇರೆ ಯಾವುದೂ ಅನುಭವಿಸೋದಿಲ್ಲ ಅಂತ ಹೇಳಿದ ಮೇಲೆ ಮುಂದೆ ಮುನಿಗಳು ಪುನಃ ಪ್ರಶ್ನೆ ಕೇಳ್ತಾರೆ. ಬುದ್ಧೀಂದ್ರಿಯ ಶರೀರೇಭ್ಯೋ ವ್ಯತಿರೇಕಸ್ಯ ಕಸ್ಯಚಿತ್ ಆತ್ಮಶಬ್ದಾಭಿಧೇಯಸ್ಯ ವಸ್ತುತೋಪಿ ಕುತಸ್ಥಿತಿ. ಬುದ್ಧೀಂದ್ರಿಯ ಶರೀರಗಳಿಂದ, ಬುದ್ಧೀಂದ್ರಿಯ ಅಂದರೆ ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯ ಶರೀರಗಳಿಂದ ಭಿನ್ನನಾದಂತಹ ಆತ್ಮ ಎಂಬ ಶಬ್ದಕ್ಕೆ ಅಂದರೆ ಕರೆಸಲ್ಪಡುವ, ಆತ್ಮ ಎಂಬ ಶಬ್ದದಿಂದ ಹೇಳಲ್ಪಡುವ ವಸ್ತು ಎಲ್ಲಿದೆ ಅಂತ ಕೇಳ್ತಾರೆ. ಹೇಗೆ ತಿಳ್ಕೋಬೇಕು ಅದನ್ನು ಅಂತ, ಅದರ ಸ್ಥಿತಿ ಹೇಗೆ ಅಂದರೆ ಶರೀರವೇ, ಶರೀರ ಇಂದ್ರಿಯ ಇತ್ಯಾದಿಗಳನ್ನೇ ಆತ್ಮ, ಇದಕ್ಕಿಂತ ಭಿನ್ನವಾದ ಆತ್ಮನ ನಾವು ತಿಳ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ. ಬುದ್ಧೀಂದ್ರಿಯ ಶರೀರೇಭ್ಯೋ ವ್ಯತಿರೇಕೋ ವಿಭೋರ್ಧ್ರುವಂ. ವಿಭು ಅಂದರೆ ವ್ಯಾಪಕನಾದ ಆತ್ಮ. ಆತ್ಮನಿಗೆ ಬುದ್ಧೀಂದ್ರಿಯ ಶರೀರೇಭ್ಯ, ಜ್ಞಾನೇಂದ್ರಿಯ ಶರೀರ ಇವುಗಳಿಂದ ಭಿನ್ನವಾಗಿ ವಸ್ತುತಃ ಇದ್ದೇ ಇದೆ. ವಿಭು ಅದು ವ್ಯಾಪಕವಾದ್ದು. ಅಸ್ತ್ಯೇವ ಕಶ್ಚಿದಾತ್ಮೇತಿ, ಇವುಗಳಿಂದ ಭಿನ್ನನಾದಂತಹ ಆತ್ಮ ಎಂಬ ಶಬ್ದದಿಂದ ಕರೆಯಲ್ಪಡುವ ವಸ್ತು ಇದೆ. ಹೇತುಸ್ತತ್ರ ಸುದುರ್ಗಮ, ಅದನ್ನು ತಿಳ್ಕೊಳ್ಳೋದು ಸುಲಭ ಅಲ್ಲ, ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಬುದ್ಧೀಂದ್ರಿಯ ಶರೀರಾಣಂ ನಾತ್ಮತಾ ಸದ್ಭಿರಿಷ್ಯತೆ. ಬುದ್ಧಿ ಇಂದ್ರಿಯ ಶರೀರ ಹೀಗೆ ಬೇಕಾದ್ರೂ ಹೇಳ್ಕೋಬಹುದು, ಅಥವಾ ಬುದ್ಧಿ ಇಂದ್ರಿಯ ಅಂತ ಹೇಳಿದ್ರು ಅರ್ಥ ಹೊಂದತ್ತೆ ಅಂತ ತೊಂದರೆ ಇಲ್ಲ. ಜ್ಞಾನೇಂದ್ರಿಯ ಮತ್ತು ಶರೀರ ಇವುಗಳನ್ನೇ ಆತ್ಮ ಅನ್ನೋದನ್ನು ಜ್ಞಾನಿಗಳು ಯಾರೂ ಒಪ್ಪಲ್ಲ. ಇವುಗಳಿಂದ ಭಿನ್ನನಾದಂತಹ ಆತ್ಮ ಇದ್ದಾನೆ. ಸ್ಮೃತೇರನಿಯತ ಜ್ಞಾನಾದ ಅಯಾವದ್ದೇಹ ವೇದನಾತ್. ಇವುಗಳಿಗೆ ಕಾರಣವಾಗಿ ಹೇಳ್ತಾರೆ. ಸ್ಮೃತಿ ಅನಿಯತವಾಗಿ ಜ್ಞಾನ ಉಂಟಾಗುವಂತಹದ್ದು, ವೇದನೆ ಮುಂತಾದವುಗಳ ಅನುಭವ, ಇದೆಲ್ಲ ಯಾರಿಗುಂಟಾಗ್ತವೆ ಅನ್ನೋ ಪ್ರಶ್ನೆ ಬರುತ್ತೆ. ಸ್ಮೃತಿ ಬರುತ್ತೆ ಅಂದರೆ ಯಾರಿಗೆ? ಹಾಗೆ ಜ್ಞಾನ, ಆ ಜ್ಞಾನ ಉಂಟಾಯಿತು, ಈ ಜ್ಞಾನ ಉಂಟಾಯಿತು ಅಂತ ಬರುತ್ತೆ, ಇದು ಯಾರಿಗೆ ಇತ್ಯಾದಿ ಪ್ರಶ್ನೆಗಳು ಇರ್ತವೆ. ಇದಕ್ಕೆ ಯಾರಿಗೆ ಅನ್ನೋ ಪ್ರಶ್ನೆ ನಾವು ಗುರುತಿಸಿ ಹೇಳಬೇಕಾದ್ದೇ ಆತ್ಮನನ್ನು. ಅತಃ ಸ್ಮರ್ತಾನುಭೂತಾನಾಂ ಅಶೇಷ ಜ್ಞೇಯಗೋಚರ. ಆದ್ದರಿಂದಲೇ ಸ್ಮರಿಸಿಕೊಳ್ಳುವವನು ಸ್ಮರ್ತ, ಅನುಭೂತಾನಾಂ ಅಶೇಷ ಜ್ಞೇಯಗೋಚರ. ಅನುಭವ ಇವುಗಳಿಂದ ತಿಳಿಯಲ್ಪಡುವಂಥವನು ಅವನು ಆತ್ಮ. ಅಂತರ್ಯಾಮೀತಿ ವೇದೇಶು ವೇದಾಂತೇಶು ಚ ಗೀಯತೆ. ಇವನನ್ನು ಅಂತರ್ಯಾಮಿ ಅಂತಲೂ ವೇದಾಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ವೇದಗಳಲ್ಲಿ ಮತ್ತು ವೇದಾಂತಗಳಲ್ಲಿ ಈ ಶಬ್ದಗಳನ್ನು ಬಳಸಿದ್ದಾರೆ. ಸರ್ವಂ ತತ್ರ ಸ ಸರ್ವತ್ರ, ಸರ್ವಂ ತತ್ರ ಸ ಸರ್ವತ್ರ ವ್ಯಾಪ್ಯ ತಿಷ್ಠತಿ ಶಾಶ್ವತಃ. ಅವನು ಎಲ್ಲವೂ ಆಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಶಾಶ್ವತ, ಶಶ್ವದ್ಭವ ಶಾಶ್ವತಃ, ಎಂದೆಂದೂ ಇರುವವನು ಆಗಿದ್ದಾನೆ, ಎಲ್ಲ ಕಡೆಯಲ್ಲಿ ಇರ್ತಾನೆ. ತಥಾಪಿ ಕ್ವಾಪಿ ಕೇನಾಪಿ ವ್ಯಕ್ತಮೇಶ ನ ದೃಶ್ಯತೆ. ಹೀಗಿದ್ದೂ ಸಹ ಎಂದೆಂದೂ ಇರುವವನು, ಎಲ್ಲೆಲ್ಲೂ ಇರುವವನು, ಆದರೂ ಸಹ ಕ್ವಾಪಿ ಕೇನಾಪಿ ವ್ಯಕ್ತಮೇಶ ನ ದೃಶ್ಯತೆ. ಎಲ್ಲಿಯೂ ಯಾವೊಬ್ಬನೂ ಸಹ ಇವನನ್ನು ವ್ಯಕ್ತವಾಗಿ ಅಂದರೆ ತೋರುವ ರೀತಿಯಲ್ಲಿ ಯಾರೂ ಇವನನ್ನು ಕಂಡವರಿಲ್ಲ.
ನೈವಾಯಂ ಚಕ್ಷುಷಾ ಗ್ರಾಹ್ಯ. ಕಾರಣವನ್ನು ಹೇಳ್ತಾರೆ, ಯಾಕೆ ಅವರನ್ನು ಕಂಡಿಲ್ಲ ತಿಳ್ಕೊಂಡಿಲ್ಲ ಅಂದರೆ ನೈವಾಯಂ ಚಕ್ಷುಷಾ ಗ್ರಾಹ್ಯ, ಇವನನ್ನು ಕಣ್ಣಿನಿಂದ ನೋಡೋದಕ್ಕಾಗಲ್ಲ. ನಾಪರೈರಿಂದ್ರಿಯೈರಪಿ, ಉಳಿದ ಇಂದ್ರಿಯಗಳಿಂದಲೂ ಕೂಡ ಇವನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮನಸೈವ ಪ್ರದೀಪ್ತೇನ, ಹಾಗಿದ್ರೆ ತಿಳ್ಕೊಳ್ಳೋದಕ್ಕೆ ಒಂದು ಸಾಧನ ಇದೆ, ಅದು ಯಾವುದು ಅಂತಂದರೆ ಮನಸ್ಸು. ಮನಸೈವೇದಮಾಪ್ತವ್ಯಂ ಅಂತ ಹೇಳ್ತೀವಲ್ಲ, ಹಾಗೆ ಅದನ್ನು ಮನಸೈವ ಪ್ರದೀಪ್ತೇನ. ಪ್ರದೀಪ್ತ ಅಂತಂದ್ರೆ ಸಂಸ್ಕಾರವನ್ನು ಹೊಂದಿದಂತಹ, ಅದಕ್ಕೆ ಬೇಕಾದ ಅನುಷ್ಠಾನಾದಿಗಳನ್ನು ಶ್ರವಣ ಮನನ ನಿಧ್ಯಾಸನಾದಿಗಳಿಂದ ಸುಸಂಸ್ಕೃತವಾದ ಮನಸ್ಸು. ಆ ಮನಸ್ಸಿನಿಂದ ಮಹಾನಾತ್ಮ ಅವಸೀಯತೆ, ಈ ಆತ್ಮನನ್ನು ನಾವು ತಿಳಿದುಕೊಳ್ಳಬಹುದು ಅಂತ ಅರ್ಥ. ಹಾಗಿದ್ರೆ ಈ ಆತ್ಮನ ವಿಚಾರ ತುಂಬ ಚೆನ್ನಾಗಿದೆ, ಇಲ್ಲಿ ಸರಳವಾಗಿ ಹೇಳ್ತಾ ಹೋಗ್ತಾರೆ. ನ ಚ ಸ್ತ್ರೀ ನ ಪುಮಾನೇಶಃ ನೈವ ಚಾಪಿ ನಪುಂಸಕಃ. ಇವನು ಇದು ಸ್ತ್ರೀ ಅಂತ ಹೇಳೋಕ್ಕಾಗಲ್ಲ, ಪುರುಷ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ನಪುಂಸಕನೂ ಅಲ್ಲ. ನೈವೋರ್ಧ್ವಂ ನಾಪಿ ತಿರ್ಯಕ್ಚ, ಮೇಲಿದ್ದಾನೆ ಅಂತ ಅನ್ನೋಕ್ಕೂ ಆಗಲ್ಲ, ತಿರ್ಯಕ್ಕಂದ್ರೆ ಅಡ್ಡಲಾಗಿ ಇದ್ದಾನೆ ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ. ನ ಅಧಸ್ತಾತ್ ನ ಕುತಶ್ಚನ, ಕೆಳಗಿದ್ದಾನೆ ಅಂತ ಹೇಳೋಕ್ಕೂ ಆಗಲ್ಲ, ಎಲ್ಲಿದ್ದಾನೆ ಅಂತ ಕೂಡ ಯಾವುದೇ ರೀತಿಯಲ್ಲಿ ಹೇಳೋದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಶರೀರಂ ಶರೀರೇಶು, ಅಶರೀರನಾಗಿದ್ದಾನೆ. ಶರೀರೇಶು ಚಲೇಶು ಸ್ಥಾಣುಮವ್ಯಯಂ, ಚಲಿಸುವಂತಹ ಚಲನಶೀಲವಾದಂತಹ ಅಶರೀರನಾದವನು ಶರೀರದಲ್ಲಿ ಇದ್ದು ಚಲನೆಯನ್ನು ಪಡೆದಿದ್ದಾನೆ ಅಂತ ಅರ್ಥ. ಸದಾ ಪಶ್ಯತಿ ತಂ ಧೀರ, ಧೀರ ಅಂದರೆ ಆತ್ಮಜ್ಞಾನಿ ಅಂತ ಅರ್ಥ. ಇದನ್ನು ಉಪನಿಷತ್ತಲ್ಲಿಯೂ ಕೂಡ ಧೀರ ಅನ್ನೋ ಶಬ್ದದಿಂದ ಆತ್ಮಜ್ಞಾನಿಯನ್ನು ಹೇಳಿದ್ದಾರೆ. ಸದಾ ಪಶ್ಯತಿ ತಂ ಧೀರ, ಧೀರನಾದವನು ಅಂತಹ ಆತ್ಮನನ್ನು ಕಾಣ್ತಾನೆ. ಧೀರ ನರಃ ಪ್ರತ್ಯವಮರ್ಶನಾತ್, ಸರಿಯಾದ ರೀತಿಯಲ್ಲಿ ಅದರ ಚಿಂತನೆಯನ್ನು ನಡೆಸಿದಾಗ, ಅಂದರೆ ಸಾಕ್ಷಾತ್ಕಾರವನ್ನು ಪಡ್ಕೊಂಡ್ರೆ ಅವನನ್ನು ಕಾಣ್ತಾನೆ ಅಂತ ಅರ್ಥ. ಕಿಮತ್ರ ಬಹುನೋಕ್ತೇನ, ಹೆಚ್ಚು ಹೇಳಿ ಏನು ಪ್ರಯೋಜನ? ಪುರುಷೋ ದೇಹತಃ ಪೃಥಕ್, ಒಟ್ಟು ಮುಖ್ಯಾಂಶವನ್ನು ಹೇಳಿದ್ರು. ಪುರುಷ ದೇಹತಃ ಪೃಥಕ್, ಈ ಪುರುಷ ಅಂದರೆ ಈ ಚೈತನ್ಯ ಆತ್ಮ, ಇವನು ದೇಹಕ್ಕಿಂತ ಭಿನ್ನನಾದವನು. ಅಪೃಥಗ್ಯೇತು ಪಶ್ಯಂತಿ ಹಿ ಹ್ಯಸಮ್ಯಕ್ ತೇಷು ದರ್ಶನಂ. ಅಪೃಥಗ್ವೇತು ಪಶ್ಯಂತಿ, ಬೇರೆ ಎಲ್ಲ ಪೃಥಕ್ ಆಗಿಲ್ಲ ಅನ್ನೋದಾಗಿ ತಿಳ್ಕೋತಾರೆ. ಅಸಮ್ಯಕ್ ತೇಷು ದರ್ಶನಂ ಅಂದರೆ ಶರೀರಕ್ಕಿಂತ ಭಿನ್ನ ಅಲ್ಲ ಅನ್ನೋ ರೀತಿಯಲ್ಲೇ ತಿಳ್ಕೊಬಿಡ್ತಾರೆ. ಆದರೆ ಇವರ ದರ್ಶನ, ಇವರು ತಿಳ್ಕೊಂಡಂಥ ಬಗೆ ಸರಿಯಾದುದಲ್ಲ. ಯಚ್ಛರೀರಮಿದಂ ಪ್ರೋಕ್ತಂ ಪುರುಷಸ್ಯ ತತಃ ಪರಂ. ಯಚ್ಛರೀರಮಿದಂ ಪ್ರೋಕ್ತಂ ಪುರುಷಸ್ಯ, ಪುರುಷನಿಗೆ ಯಾವುದು ಶರೀರ ಅಂತ ಹೇಳಲ್ಪಟ್ಟಿದೆಯೋ ತತಃ ಪರಂ ಅಶುದ್ಧಂ ಅವಶಂ ದುಃಖಂ ಅಧ್ರುವಂ ನಚ ವಿದ್ಯತೆ, ಇದಕ್ಕಿಂತ ಹೆಚ್ಚಿನದಾದಂಥ ಅಶುದ್ಧವಾದ ವಿಚಾರ, ಅವಶಂ ಅಂದರೆ ಅಧೀನವಲ್ಲದೇ ಇರುವಂತಹದ್ದು, ದುಃಖಂ ದುಃಖಮಯವಾದುದು, ಅಧ್ರುವಂ ಅಶಾಶ್ವತವಾದಂಥದ್ದು ಬೇರೆ ಒಂದಿಲ್ಲ. ವಿಪದಾಂ ಬೀಜಭೂತೇನ ಪುರುಷಸ್ತೇನ ಸಂಯುತ, ಅಂದರೆ ಇದರಿಂದ ಪ್ರತ್ಯೇಕನಾದಂತಹ ಆತ್ಮ ಇಲ್ಲ ಅಂತ ಭಾವಿಸಿದ್ರೆ ಇದೆಲ್ಲ ಉಂಟಾಗತ್ತೆ. ವಿಪದಾಂ ಬೀಜಭೂತೇನ, ನಮ್ಮ ವಿಪತ್ತುಗಳಿಗೆಲ್ಲ ಇದೇ ಕಾರಣವಾಗಿದೆ, ಅಜ್ಞಾನವೇ ಕಾರಣವಾಗಿದೆ, ಇದು ಅಜ್ಞಾನದಿಂದ ಬರುವಂಥದ್ದು. ತೇನ ಸಂಯುತ, ಅದರಿಂದ ಬಂಧಿತನಾಗಿ ಸುಖಿ ದುಃಖೀ ಚ ಮೂಢಶ್ಚ ಭವತಿ ಸ್ವೇನ ಕರ್ಮಣ. ಮನುಷ್ಯನು ಸುಖಿಯಾಗ್ತಾನೆ, ದುಃಖಿಯಾಗ್ತಾನೆ, ಮೂಢನೂ ಆಗ್ತಾನೆ. ಅದಕ್ಕೆಲ್ಲ ಕಾರಣ ಇನ್ನೊಂದು, ಸ್ವೇನ ಕರ್ಮಣ, ತಾವು ಮಾಡಿದಂತಹ ಕರ್ಮವಶಾತ್ ಆ ರೀತಿ ಆಗ್ತಾನೆ. ತುಂಬ ಸುಂದರವಾದ ದೃಷ್ಟಾಂತ ಇಲ್ಲಿದೆ. ಅದ್ಭಿರಾಪ್ಲಾವಿತಂ ಕ್ಷೇತ್ರಂ ಜನಯತ್ಯಂಕುರಂ ತಥಾ ಯಥಾ, ಎರಡು ಕಡೆ ತಥಾ ಇದ್ಬಿಟ್ಟಿದೆ, ಒಂದು ಯಥಾ ಮಾಡಿಕೊಂಡ್ರೆ ಸರಿ. ಅದ್ಭಿರಾಪ್ಲಾವಿತಂ ಕ್ಷೇತ್ರಂ ಜನಯತ್ಯಂಕುರಂ ಯಥಾ. ಅದ್ಭಿಹಿ ನೀರಿನಿಂದ, ಆಪ್ಲಾವಿತಂ ಕ್ಷೇತ್ರಂ ಅಂದರೆ ನೀರು ತುಂಬಿಸಿದಂತಹ ಹೊಲ, ಅದು ಜನಯಂತಿ ಅಂಕುರಂ ಯಥಾ,
ಹೇಗೆ ಅಲ್ಲಿ ಅಂಕುರ ಮೊಳಕೆ ಒಡೆಯೋದು ಉಂಟು ಮಾಡೋದಕ್ಕೆ ಕಾರಣವಾಗ್ತಾವೋ, ಅಜ್ಞಾನ ಆಪ್ಲಾವಿತಂ ಕರ್ಮ, ಅಜ್ಞಾನಾಪ್ಲಾವಿತಂ ಕರ್ಮ, ಅದೇ ರೀತಿಯಲ್ಲಿ ಅಜ್ಞಾನದಿಂದ ತೊಯ್ಯಲ್ಪಟ್ಟ, ಶಬ್ದಕ್ಕರ್ಥ ಆಪ್ಲಾವಿತ ಮುಳುಗಿಸಲ್ಪಟ್ಟ ಅಂತ ಅರ್ಥ, ಅಂದರೆ ಕೂಡಿದ ಕರ್ಮ ದೇಹಂ ಜನಯತೆ ತಥಾ, ಅದೇ ರೀತಿಯಲ್ಲಿ ಆ ಕರ್ಮ ಎಂಬುದು ದೇಹವನ್ನು ಉಂಟು ಮಾಡುತ್ತದೆ, ದೇಹೋತ್ಪತ್ತಿಗೆ ಕಾರಣವಾಗುತ್ತದೆ. ಅತ್ಯಂತಮಸುಖ ವಾಸಾಹ ಸ್ಮೃತಾಶ್ಚೈಕಾಂತ ಮೃತ್ಯವಃ, ಅತ್ಯಂತ ಸುಖ ದುಃಖಕ್ಕೆ ಕಾರಣವಾಗಿದೆ, ಮತ್ತು ಮೃತ್ಯು ಅಂದರೆ ಭಯಂಕರವಾದ್ದು ಅಂತಲೇ ಅರ್ಥ, ಅದಕ್ಕೆ ಕಾರಣವಾಗಿದೆ. ಅನಾಗತ ಅತೀತಾಶ್ಚ ತನವೋಸ್ಯ ಸಹಸ್ರಶಃ, ಈ ಆತ್ಮನಿಗೆ ಇನ್ನು ಬರದೇ ಇರುವಂತಹ ಅನೇಕ ಶರೀರಗಳಿವೆ, ಅತೀತವಾದಂತಹ ಅನೇಕ ಶರೀರಗಳು ಆಗಿ ಹೋಗಿವೆ. ಅತೀತ ಅಂದರೆ ಅದು ಹೋದದ್ದು, ಅಂತಹ ಇವನು ಸಾವಿರಾರು ಶರೀರಗಳು ಆಗಿ ಹೋಗಿವೆ. ಆಗತ್ಯಾಗತ್ಯ ಶೀರ್ಣೇಶು ಶರೀರೇಶು ಶರೀರಿಣಃ, ಪುನಃ ಪುನಃ ಬಂದು ಶೀರ್ಣೇಶು ದುರ್ಬಲವಾಗಿ ಹೋದಂತಹ ಶರೀರಗಳಲ್ಲಿ ಶರೀರಿಣಃ ಅಂದರೆ ಶರೀರವುಳ್ಳವನು, ಬಹುವಚನ ಆತ್ಮರು ಅಂತ ಅರ್ಥ. ಅತ್ಯಂತ ವಸತಿ ಕ್ವಾಪಿ ನ ಕೇನಾಪಿ ಚ ಲಭ್ಯತೆ, ಎಲ್ಲಿಯೂ ಅವನು ಒಂದು ಕಡೆ ನೆಲೆಸಿರೋದಕ್ಕೆ ನೆಲೆಸಿದ್ದದ್ದು ಕಂಡು ಬರಲ್ಲ ಅಂತ ಅರ್ಥ, ಎಲ್ಲೂ ಶಾಶ್ವತವಾಗಿರೋಕ್ಕಾಗಲ್ಲ. ಛಾದಿತಶ್ಚ ವಿಯುಕ್ತಶ್ಚ, ಕೆಲವೊಮ್ಮೆ ಛಾದಿತ ಆವೃತನಾಗ್ತಾನೆ, ಇನ್ನು ಕೆಲವೊಮ್ಮೆ ವಿಯುಕ್ತಶ್ಚ ಅದರಿಂದ ಬಿಡುಗಡೆಯನ್ನು ಹೊಂದ್ತಾನೆ. ಶರೀರೇಶು ಚ ಲಕ್ಷ್ಯತೆ, ಶರೀರದಲ್ಲಿ ಸೇರ್ಕೊಂಡಿರ್ತಾನೆ ಕೆಲವೊಮ್ಮೆ, ಇಲ್ಲಿ ಕೆಲವೊಮ್ಮೆ ಅದರಿಂದ ಬಿಡುಗಡೆಯನ್ನು, ಒಂದು ದೇಹ ಮೃತನಾದಾಗ ಬಿಡುಗಡೆಯನ್ನು ಪಡಿತಾನೆ ಅಂತ ಅರ್ಥ. ಅದಕ್ಕೆ ಒಂದು ಸುಂದರವಾದ ದೃಷ್ಟಾಂತ ಇದೆ. ಚಂದ್ರಬಿಂಬ ವದ ಆಕಾಶೆ ತರಲೈಹಿ ಅಭ್ರಸಂಚಯೈಹಿ, ತರಲೈಹಿ ಅಭ್ರಸಂಚಯೈಹಿ, ಚಂಚಲವಾಗಿರುವಂತಹ ಮೋಡಗಳ ಸಮೂಹದಿಂದ ಆಕಾಶೇ ಚಂದ್ರಬಿಂಬವತ್, ಆಕಾಶದಲ್ಲಿ ಹೇಗೆ ಚಂದ್ರಬಿಂಬ ಒಮ್ಮೆ ಆ ಮೋಡದ ಮರೆಯಲ್ಲಿ ಬಂದಂತೆ ಇನ್ನೊಮ್ಮೆ ಅದರಿಂದ ಬಿಡುಗಡೆ ಹೊಂದಿದಂತೆ ಆಗತ್ತೋ, ಆ ರೀತಿಯಲ್ಲಿ ಇವನು ಕೆಲವೊಮ್ಮೆ ಶರೀರವನ್ನು ಪಡೀತಾನೆ, ಇನ್ನು ಕೆಲವೊಮ್ಮೆ ಅದರಿಂದ ದೂರ ಆಗಿರ್ತಾನೆ. ಅನೇಕ ದೇಹ ಭೇದೇನ ಭಿನ್ನಾಹ ವೃತ್ತಿರಿಹಾತ್ಮನಃ, ಇವನ ವೃತ್ತಿಯೂ ಕೂಡ ಅಂದರೆ ವರ್ತನೆ ಭಿನ್ನವಾಗಿರುತ್ತೆ. ಕಾರಣ ಏನು? ಅನೇಕ ದೇಹ ಭೇದೇನ, ಇವನು ಪಡ್ಕೊಂಡಂತಹ ದೇಹ ಭಿನ್ನ ಭಿನ್ನವಾದುದರಿಂದ ಅದಕ್ಕೆ ಅನುಗುಣವಾಗಿ ಅವನ ವರ್ತನೆ ವೃತ್ತಿ ಬೇರೆಯಾಗಿರುತ್ತೆ. ಮುಂದೆ ನೈವಾಸ್ಯ ಭವಿತಾ ಕಶ್ಚಿತ್ ನಾಸೌ ಭವತಿ ಕಸ್ಯಚಿತ್, ವಸ್ತುತಃ ಇವನಿಗೆ ಭವಿತಾ ಅಂದರೆ ಮುಂದೆ ಆಗಬೇಕಾದವರು ಹೊಂದ್ಕೋಬೇಕಾದವರು ಏನೂ ಇಲ್ಲ, ಯಾರೂ ಇಲ್ಲ. ನಾಸೌ ಭವತಿ ಕಸ್ಯಚಿತ್, ಇವನು ಬೇರೆಯವರಿಗೂ ಆಗಬೇಕಾದ್ದು ಹೊಂದ್ಕೋಬೇಕಾದ್ದು ವಸ್ತುತಃ ಇಲ್ಲ. ಪಥಿ ಸಂಗಮ ಏವಾಯಂ, ಹೇಗಿದೆ ದೃಷ್ಟಾಂತ, ತುಂಬ ಚೆನ್ನಾಗಿದೆ, ಅದಕ್ಕೆ ಓದ್ತಾ ಇದ್ದೀನಿ. ಪಥಿ ಸಂಗಮ ಏವಾಯಂ ದಾರೈಹಿ ಪುತ್ರೈಶ್ಚ ಬಂಧುಭಿಹಿ, ಹೌದು ಇದೆಯಲ್ಲ ಸಂಸಾರ ಇದೆಯಲ್ಲ, ಹೆಂಡತಿ ಮಕ್ಕಳು ಬಂಧುಗಳು ಎಲ್ಲ ಇದಾರಲ್ಲ, ನಮಗೆ ಇವ್ರ ಸಂಗಮ ಇದಿದೆಯಲ್ಲ ಅಂತಂದರೆ ಅದು ಹೇಗೆ ಅಂತಂದರೆ ಪಥಿ ಸಂಗಮ ಏವ ಅಯಂ, ದಾರಿಯಲ್ಲಿ ಹೋಗ್ತಾ ಇರುವಾಗ ಯಾರ್ಯಾರೋ ಸಿಗ್ತಾ ಇರ್ತಾರೆ, ನಮ್ಮ ಮಿತ್ರರು ಪರಿಚಿತರು, ಹೇಗೆ ಸಿಕ್ಕಿ ನಾವು ಅವ್ರ ಜೊತೆ ಮಾತಾಡಿ ಮುಂದೆ ಹೋಗ್ತೀವೋ ಅಷ್ಟೇನೆ ಈ ಸಂಸಾರ ಎನ್ನುವುದು, ಪತ್ನಿ ಪುತ್ರ ಬಂಧು ಎಲ್ಲವೂ ಕೂಡ ಅಷ್ಟೇನೆ ಅಂತ ಹೇಳ್ತಾರೆ. ಯಥಾ ಕಾಷ್ಠಂ ಚ ಕಾಷ್ಠಂಚ ಸಮೇಯಾತ ಮಹೋದಧೌ, ಇನ್ನೊಂದು ದೃಷ್ಟಾಂತ, ಮಹಾ ಉದಧೌ ದೊಡ್ಡ ಸಮುದ್ರದಲ್ಲಿ ಅಥವಾ ಸರೋವರದಲ್ಲಿ, ಕಾಷ್ಠಂಚ ಕಾಷ್ಠಂಚ ಎರಡು ಮರದ ದಿಮ್ಮಿಗಳು ಕಟ್ಟಿಗೆಗಳು, ಸಮೇಯಾತಾಂ ಒಂದು ಸೇರ್ತವೆ, ಸಮೇತ್ಯ ಚ ವ್ಯಪೇಯಾತಾಂ ಸೇರಿದಂತಹ ಮರಗಳು ಮುಂದೆ ಪುನಃ ಬೇರ್ಪಟ್ಟು ಹೋಗ್ತವೆ, ಒಂದೊಂದು ಕಡೆ ಹೋಗ್ತಾ ಇರ್ತವೆ. ತದ್ವದ್ ಭೂತ ಸಮಾಗಮ, ಅದೇ ರೀತಿಯಲ್ಲಿ ವಸ್ತುತಃ ಈ ಜೀವಿಗಳೊಂದಿಗೆ ಸಂಪರ್ಕ ಅನ್ನುವುದು ಆತ್ಮನಿಗೆ ಇಷ್ಟೇನೆ. ಸಪಶ್ಯತಿ ಶರೀರಂ ತಚ್ಚರೀರಂ ತನ್ನ ಪಶ್ಯತಿ, ಅವನು ಶರೀರವನ್ನು ನೋಡ್ತಾನೆ, ಅಂದರೆ ನಾವು ಆತ್ಮನಿಂದ ನಮ್ಮ ಶರೀರವನ್ನು ನಾವು ನೋಡ್ಕೋತೀವಲ್ಲ ಆತ್ಮನಿದ್ದಾಗ. ಸಪಶ್ಯತಿ ಶರೀರಂ ತಚ್ಚರೀರಂ ತನ್ನ ಪಶ್ಯತಿ, ಆದರೆ ಆ ಶರೀರ ಎನ್ನುವುದು ಅದು ಜಡ,
ಅದು ಇವನನ್ನು ನೋಡೋದಿಲ್ಲ. ತೌ ಪಶ್ಯತಿ ಪರಃ ಕಶ್ಚಿತ್, ಈ ಶರೀರ ಮತ್ತು ಈ ಆತ್ಮ ಚೈತನ್ಯ ಇವರಿಬ್ಬರನ್ನ ಕಶ್ಚಿತ್ ಪರಹ, ಇನ್ನೊಬ್ಬ ಉತ್ತಮ ವ್ಯಕ್ತಿ ಅಂದರೆ ದೇವ ಅನ್ನೋ ಅರ್ಥದಲ್ಲಿ, ತಾವು ಭೌತಂ ನ ಪಶ್ಯತಃ, ಆ ಪರಮಾತ್ಮ ಇವರಿಬ್ಬರನ್ನು ನೋಡ್ತಾನೆ. ಆದರೆ ಇವರಿಬ್ಬರು ಆ ಪರಮಾತ್ಮನನ್ನು ನ ಪಶ್ಯತಃ, ಕಾಣೋದಿಲ್ಲ, ನೋಡೋದಿಲ್ಲ, ಅಂದರೆ ತಿಳಿದು ಬರಲ್ಲ ಇವರಿಗೆ ಅಂತ ಅರ್ಥ. ಬ್ರಹ್ಮಾದ್ಯ ಸ್ಥಾವರಾಂತಾಶ್ಚ ಪಶವ ಪರಿಕೀರ್ತಿತಾ, ಬ್ರಹ್ಮಾದಿ ಚತುರ್ಮುಖ ಸೃಷ್ಟಿಕರ್ತ ಬ್ರಹ್ಮನಿಂದ ಸ್ಥಾವರಾಂತಹ, ಸ್ಥಾವರದ ಕೊನೆಗೆ ಅಲ್ಲಿಯವರೆಗೂ ಇರುವ ಎಲ್ಲವೂ ಪಶವ ಪರಿಕೀರ್ತಿತಾ, ಅಲ್ಲಿಗೆ ಸ್ಥಾವರ ಜಂಗಮ ಎಲ್ಲವೂ ಕೂಡ ಪಶು ಎನ್ನುವ ಶಬ್ದದಿಂದ ಉಕ್ತವಾಗಿವೆ. ಪಶೂನಾಮೇವ ಸರ್ವೇಷಾಂ ಪ್ರೋಕ್ತಮೇ ತನ್ನಿದರ್ಶನಂ, ಎಲ್ಲ ಪಶುಗಳಿಗಾಗಿಯೇ ಈ ನಿದರ್ಶನವು ಕೊಡಲ್ಪಟ್ಟಿದೆ. ಸ ಏಷ ಬದ್ಧತೆ ಪಾಶೈಹಿ, ಆ ಪಶುವೇ ಪಾಶೈಹಿ, ಪಾಶಗಳಿಂದ ಬಂಧಿತನಾಗ್ತಾನೆ. ಸುಖ ದುಃಖ ಆಶನ ಪಶು, ಪಶು ಎಂಥವನು ಅಂದರೆ ಸುಖ ಮತ್ತು ದುಃಖವನ್ನು ಸೇವಿಸುವವನು. ಸುಖ ದುಃಖಾಶನ ಪಶು, ಸುಖವನ್ನು ತನ್ನ ಕರ್ಮ ವಶಾತ್ ಸುಖವನ್ನು ಅಥವಾ ದುಃಖವನ್ನು ಅನುಭವಿಸುವವನೇ ಪಶು. ಲೀಲಾ ಸಾಧನ ಭೂತೋ ಯಃ ಈಶ್ವರಸ್ಯೇತಿ ಸೂರಯ, ಹಾಗಿದ್ರೆ ಇದನ್ನೆಲ್ಲ ಯಾತಕ್ಕಾಗಿ ಪರಮಾತ್ಮ ಮಾಡ್ತಾನೆ, ಅವನು ಸಂತೃಪ್ತನಲ್ವಾ ಅಂತಂದರೆ ಲೀಲಾ ಮಾತ್ರ, ಲೀಲಾ ಸಾಧನ ಭೂತೋ ಯಹ, ಅದಕ್ಕಾಗಿ ನಮ್ಮಲ್ಲಿ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಅಧಿಕರಣ ಸೂತ್ರದಲ್ಲಿ ಕೂಡ ಇದೆ. ಲೀಲಾ ಮಾತ್ರಮಿದಂ ಸರ್ವಂ ಅಂತ ಅದು ಒಂದು ವಿಚಾರ ಬರುತ್ತೆ. ಹಾಗೆ ಪರಮಾತ್ಮ ಕೇವಲ ಆಟದ ರೀತಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ವಸ್ತುತಃ ಅವನಿಗೆ ಯಾವ ಫಲವೂ ಇಲ್ಲ. ಈಶ್ವರಸ್ಯೇತಿ ಸೂರಯ, ಈ ರೀತಿ ಸೂರಯ ಅಂದರೆ ಜ್ಞಾನಿಗಳು ಪಂಡಿತರು ಹೇಳ್ತಾರೆ. ಅಜ್ಞ ಜಂತು ಅನೀಶಃ ಅಯಂ, ಅಜ್ಞ ಜಂತು, ಇವನು ಅಜ್ಞ ಮೂರ್ಖ ಅಂತ ಅರ್ಥ, ಸರಿಯಾದ ಜ್ಞಾನ ಇಲ್ಲ. ಅನೀಶಃ ಅಯಂ, ತನಗೆ ತಾನು ಒಡೆಯನಾಗಿಲ್ಲ, ತನ್ನನ್ನು ತಾನು ಹೇಳದಂತೆ ತನ್ನ ಮನಸ್ಸಿನಂತೆ ಏನನ್ನು ಮಾಡುವಂತೆ ಇವನಿಲ್ಲ. ಆತ್ಮನಃ ಸುಖ ದುಃಖಯೋ, ಹಾಗಿದ್ದಿದ್ರೆ ತನ್ನ ಸುಖಕ್ಕೆ ಅಥವಾ ದುಃಖ ನನಗೆ ಬೇಕಾದಂತೆ ನಾನು ಮಾಡ್ಕೋಬಹುದು ಅಂತಾಗಿದ್ದರೆ ಯಾರೂ ದುಃಖಿಗಳಾಗ್ತಾನೇ ಇರಲಿಲ್ಲ, ಎಲ್ಲರೂ ಸುಖವನ್ನೇ ಪಡಿತಾ ಇದ್ರು. ಆದರೆ ಇವನ ವಶದಲ್ಲಿ ಸುಖ ದುಃಖಗಳು ಇಲ್ಲ. ಅನೀಶಃ ಈಶ್ವರ ಪ್ರೇರಿತೋ ಗಚ್ಚೇತ್, ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಒಂದು ಮಾತಲ್ಲಿ ಹೇಳ್ತಾರೆ, ಈಶ್ವರ ಪ್ರೇರಿತ ಗಚ್ಚೇತ್, ಈ ಜೀವಿ ಈಶ್ವರನ ಪ್ರೇರಣೆಯಿಂದ ನಡ್ಕೊಂಡು ಹೋಗ್ತಾ ಇರಬೇಕು ಮಾರ್ಗದಲ್ಲಿ. ಯಾವ ಮಾರ್ಗ ಅಂದರೆ ಸ್ವರ್ಗಂ ವಾ ಶ್ವಭ್ರಮೇವ ವಾ, ಸ್ವರ್ಗ ಅಂದರೆ ಉನ್ನತವಾದ ಸದ್ಗತಿ ಅಂತ ಹೇಳ್ತೀವಿ, ಅದನ್ನಾದರೂ ಪಡಿಬೇಕು. ಇಲ್ಲ ಈಶ್ವರನ ಇಚ್ಛೆ ಅಂದರೆ ಕರ್ಮ ಸೇರಿರುತ್ತೆ, ಇವರ ಕರ್ಮಾನುಸಾರವಾಗಿ ಈಶ್ವರನು ಅವರನ್ನು ಸ್ವರ್ಗಕ್ಕಾದರೂ ಕಳಿಸ್ತಾನೆ. ಅಥವಾ ಶ್ವಭ್ರ ಅಂದರೆ ರಂಧ್ರ ಛಿದ್ರ ಅಂತ ಶಬ್ದಕ್ಕೆ ಅರ್ಥ, ಅಂದರೆ ಅರ್ಥ ನರಕ ಅನ್ನೋ ತಾತ್ಪರ್ಯ. ಪಾಪವನ್ನು ಮಾಡಿದರೆ ನರಕಕ್ಕೆ ಅವರನ್ನು ಕಳಿಸ್ತಾನೆ. ಆದ್ದರಿಂದ ನಾವು ಎಷ್ಟು ಸ್ವತಂತ್ರರು ಅನ್ನೋ ವಿಚಾರ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮನುಷ್ಯರಾಗಿ ಬಂದವರು. ಹೀಗೆ ಇಷ್ಟು ಸುಂದರವಾಗಿ ಈ ಭಾಗದಲ್ಲಿ ಆತ್ಮಜ್ಞಾನವನ್ನು ಸರಳವಾದ ರೀತಿಯಲ್ಲಿ ನಿರೂಪಣೆ ಮಾಡಿರೋದ್ರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ತಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದೀನಿ. ಇನ್ನು ಶ್ಲೋಕವನ್ನು ಸ್ವಲ್ಪ ಮುಂದುವರಿಸ್ತೀನಿ. ನಿನ್ನೆ ದಿವಸ ಭಗವತ್ಪಾದರು ಒಂದು ಕೋಟೆ ಕಲ್ಪನೆ ಮಾಡಿ ಅಲ್ಲಿ ದುರ್ಗಾತಿಪ್ರಿಯ ದೇವ, ನಿನಗೆ ದುರ್ಗದಲ್ಲಿ ಹೆಚ್ಚು ಪ್ರೀತಿಯುಳ್ಳವನು ನೀನು ದೇವ, ಅಲ್ಲಿ ನೀನು ನನ್ನ ಮನಸ್ಸೆಂಬಂತಹ ದುರ್ಗ ಇದೆ, ಕೋಟೆ ಇದೆ, ಅಲ್ಲಿ ನೀನು ನಿವಾಸ ಮಾಡಬಹುದು, ಯಾಕೆ ನಿನಗೆ ಇಷ್ಟವಾದಂತಹ ಜಾಗ ಅದಾಗತ್ತೆ ಅಂತ ಹೇಳಿ ಆ ಎಲ್ಲವನ್ನು ದುರ್ಗದಲ್ಲಿ ಏನೇನಿರ್ತವೋ, ಕೋಟೆಗೆ ಸಂಬಂಧಪಟ್ಟಂತೆ ಏನೇನು ಅಂಶಗಳಿರ್ತವೋ ಅವುಗಳೆಲ್ಲವನ್ನೂ ಕೂಡ ಸಮನ್ವಯ ಮಾಡಿದ್ದಾರೆ. ಇದು ಆಚಾರ್ಯರ ಮುಂದಿನ ಶ್ಲೋಕಗಳಲ್ಲಿಯೂ ಕಾಣಬಹುದು. ಎಷ್ಟು ಸುಂದರವಾಗಿ ಆ ಎರಡೂ ಅರ್ಥಗಳನ್ನು ಹೊಂದಿಸ್ತಾ ಹೋಗ್ತಾರೆ. ಇದು ಆಚಾರ್ಯರ ವಿಶಿಷ್ಟವಾದಂತಹ ಶೈಲಿ ಭಗವತ್ಪಾದರದು.
ಆಮೇಲೆ ನಿನ್ನೆ ಹೇಳುವಾಗ ಅದು ಒಂದು ಸ್ವಲ್ಪ ಹೇಳೋ ಹತ್ರದಲ್ಲಿ ಒಂದು ತಪ್ಪಿದ್ದೆ. ಅಲ್ಲಿ ಇದರದ್ದು ಒಂದು ದೃಷ್ಟಾಂತ ಕೊಡೋ ಸಂದರ್ಭದಲ್ಲಿ ನಾನು ಸೌಂದರ್ಯ ಲಹರಿ ಅಂತ ನನ್ನ ಬಾಯಲ್ಲಿ ಬಂದ್ಬಿಟ್ಟಿದೆ. ನಾನು ಕೊನೆಗೆ ನಂಗೆ ಅದು ಯೋಚನೆ ಬಂತು. ಇದರದ್ದು ಘಟದ ದೃಷ್ಟಾಂತವನ್ನು ಕೊಟ್ಟು ಹೇಳೋ ಸಂದರ್ಭದಲ್ಲಿ ಬಾಯಿ ತಪ್ಪಿ ಸೌಂದರ್ಯ ಲಹರಿ ಅಲ್ಲ, ದಕ್ಷಿಣಾಮೂರ್ತಿ ಸ್ತೋತ್ರದ್ದು ಅದು ಹೇಳುವ ಮನಸ್ಸಿನಲ್ಲಿ ಅದೇ ಇದೆ, ಬಾಯಲ್ಲಿ ಈ ಶಬ್ದ ಬಂದಿದೆ. ಯಾಕೆ ನಾವು ಅದನ್ನು ಅಭ್ಯಾಸ ಮಾಡುವಾಗ ಹೇಳುವಾಗ ಎರಡನ್ನೂ ಸೇರಿಸಿಯೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ, ಆ ಒಂದು ಪ್ರಭಾವ. ನಿವಾಸಂ ಕುರು ಅಂತ ಕೇಳ್ಕೊಂಡ್ರು. ಇನ್ನು ಮುಂದಿಂದು ಈ ಶ್ಲೋಕದಲ್ಲಿ ಮಾಗಚ್ಛತ್ವಮಿತಸ್ತತೋ ಗಿರಿಶಭೋ ಮಯ್ಯೇವ ವಾಸಂ ಕುರು ಸ್ವಾಮಿನ್ನಾದಿಕಿರಾತ ಮಾಮಕ ಮನಃ ಕಾಂತಾರ ಸೀಮಾಂತರೇ ವರ್ತಂತೆ ಬಹುಶೋ ಮೃಗಾಃ ಮದಜುಷಃ ಮಾತ್ಸರ್ಯ ಮೋಹಾದಯಃ ತಾನ್ ಹತ್ವಾ ಮೃಗಯಾ ವಿನೋದ ರುಚಿತಾ ಲಾಭಂ ಚ ಸಂಪ್ರಾಪ್ಸ್ಯಸಿ ಅಂತ ಹೇಳ್ತಾರೆ. ಸ್ವಾಮಿನ್ ಗಿರೀಶ ಸ್ವಾಮಿನ್ ಆದಿ ಕಿರಾತ ಅಂತ ಭಗವಂತನನ್ನು ಸಂಬೋಧಿಸಿದ್ದಾರೆ. ನೀನೆ ಒಂಚೂರು ಇದನ್ನು ಶುರು ಮಾಡಿದ್ದೆ. ಏನು ಹಿಂದೆ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯಬೇಕು ಅನ್ನೋ ಉದ್ದೇಶಕ್ಕೆ ಕಾಡಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರುವಾಗ ಅವನ ತಪಸ್ಸಿಗೆ ಮೆಚ್ಚಿದಂತಹ ಶಿವ ಯಾವಾಗಲೂ ಹಾಗೆ ಪರೀಕ್ಷಿಸಿಯೇ ತನ್ನ ವರಪ್ರದಾನವನ್ನು ಮಾಡೋದು ಭಗವಂತನ ಸ್ವಭಾವ. ಹಾಗೆ ಶಿವನು ಕೂಡ ಇವನನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಒಬ್ಬ ಕಿರಾತನ ವೇಷದಲ್ಲಿ ಕಾಡಿಗೆ ಬರ್ತಾನೆ. ಅದೆಲ್ಲ ಕಥೆ ನೀವು ಕೇಳಿರ್ತೀರಿ. ಅಲ್ಲಿ ಒಂದು ಹಂದಿಯನ್ನು ವರಾಹವನ್ನು ಕಳಿಸ್ತಾನೆ ಕಪಟದ್ದು. ಆ ಹಂದಿಯನಿಗೆ ಇವನು ಅರ್ಜುನ ಬಾಣ ಬಿಡ್ತಾ ಇರುವಾಗಲೇ ಈ ಬೇಡನು ಕೂಡ ಬಾಣ ಪ್ರಯೋಗ ಮಾಡಿ ಅವರೊಳಗೆ ಕೊನೆಗೆ ವಾದ ವಿವಾದ ಆಗತ್ತೆ. ಹಾಗೆ ಆ ಸಮಯದ ಕೊನೆಯಲ್ಲಿ ಅದೇ ಅರ್ಜುನ ಅವನ ಭಕ್ತಿಗೆ ಅದಕ್ಕೆ ಮೆಚ್ಚಿ ಕೊನೆಯಲ್ಲಿ ಅವನಿಗೆ ಪಾಶುಪತಾಸ್ತ್ರವನ್ನು ಅನುಗ್ರಹಿಸ್ತಾನೆ ಅನ್ನೋ ಕತೆ ಮಹಾಭಾರತದಲ್ಲಿ ಬರುತ್ತೆ. ಅದನ್ನಿಟ್ಕೊಂಡು ಆದಿಕಿರಾತ ಅಂತ ಭಗವತ್ಪಾದರು ಎಷ್ಟು ಸುಂದರವಾಗಿ ಸಂಬೋಧನೆ ಮಾಡ್ತಾರೆ. ಕಿರಾತತೀತಿ ಕಿರಾತಃ ಅತ್ಯಂತ ಸಂಚರಿಸುವ, ಅತತಿ ಅಂದರೆ ಸಂಚರಿಸುವವನು ಅಂತ ಅರ್ಥ. ಇಲ್ಲಿ ಅಲ್ಲಿ ಓಡಾಡ್ತಾ ಇರುವಂಥವನು. ಸಂಚಾರ ಇದು ನಮ್ಮ ಕಲ್ಪನೆ. ಯಾಕೆ ಎಲ್ಲ ಕಡೆ ವ್ಯಾಪಕನಾಗಿದ್ದವನು ಇಲ್ಲೂ ಸಿಗ್ತಾನೆ ಅಲ್ಲೂ ಸಿಗ್ತಾನೆ ಅಂತಂದರೆ ಸಂಚರಿಸಿದಂತೆ. ಆಕಾಶ ಇಲ್ಲೂ ಸಿಗತ್ತೆ ಅಲ್ಲೂ ಸಿಗತ್ತೆ ಅಂದಾಗೆ ಆ ಭಗವಂತನ ಸ್ವರೂಪ ವ್ಯಾಪಕನಾದವನು ಎಲ್ಲ ಕಡೆ ಇರೋದಾದ್ರಿಂದ ಸಂಚರಿಸಿದಂತೆ. ಆದಿಕಿರಾತ ಅಂತ ಸಂಬೋಧನೆ. ಯಾಕೆ ಮೊದಲನೇ ಕಿರಾತ ಅಂದರೆ ಬೇಡ ಅನ್ನೋ ಅರ್ಥ. ಇಲ್ಲಿ ಮೊದಲನೇದಂತೂ ಯಾಕೆ ಹೇಳಿದ್ರು ಅಂತಂದರೆ ಅವನಿಗೆ ಆದಿ ಇಲ್ಲ. ಇಲ್ಲಿ ಶಾಸ್ತ್ರದ ಹಿನ್ನೆಲೆ, ಆ ಸ್ವರೂಪ ಭಗವಂತನ ಸ್ವರೂಪದ ಹಿನ್ನೆಲೆ ಇದೆ. ಮತ್ತು ಗಿರೀಶ ಅಂತ ಸಂಬೋಧನೆ. ಇಲ್ಲಿ ಒಂದು ಅರ್ಥ ಅದು ಒಂದು ಸರಿ ಇದೆ, ನಮ್ಮ ಪುಸ್ತಕದಲ್ಲಿಯೂ ಇದೆ. ಜ್ಞಾನದ ಬೆಟ್ಟ, ಗಿರೌ ಶೇತೆ ಇತಿ ಗಿರಿಶಃ ಅಂತ ಹೇಳ್ತಾರೆ. ಗಿರೌ ಅಂದರೆ ಈ ಸಾಮಾನ್ಯ ಬೆಟ್ಟ ಅಂತ ಅರ್ಥನೂ ಇಟ್ಕೋಬಹುದು. ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಕಿರಾತನಿಗೂ ಸಂಬಂಧಪಡಬೇಕು ವಿಚಾರಗಳು ಎಲ್ಲ. ಈ ಶ್ಲೋಕಗಳಲ್ಲಿ ಭಗವತ್ಪಾದರು ಎರಡು ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನೊಂದು ಭಗವಂತನಿಗೂ ಹೊಂದಬೇಕು, ಆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಗಿರೀಶ ಅಂದರೆ ಗಿರೌ ಶೇತೆ ಇತಿ ಗಿರೀಶಃ, ಬೆಟ್ಟದಲ್ಲಿ ನೆಲೆಸಿರುವವನು ಅಂತ ಶಬ್ದಕ್ಕೆ ಅರ್ಥ. ಇದು ಯಾವ ಬೆಟ್ಟ ಅನ್ನೋದಕ್ಕೆ ನಮ್ಮ ಈ ಪುಸ್ತಕದಲ್ಲಿ ಚೆನ್ನಾಗಿದೆ ವಿವರಣೆ, ಅದನ್ನು ಹೇಳಬೇಕು. ಜ್ಞಾನವೆಂಬ ಬೆಟ್ಟದಲ್ಲಿರುವವನು ಪರಮಾತ್ಮ, ಆದ್ದರಿಂದ ಅವನು ಗಿರೀಶ ಅಂತ. ಹೇ ಗಿರೀಶ, ಮಾಗಚ್ಛತ್ವಂ ಇತಃ ತ್ವಂ ಮಾಗಚ್ಛ, ಇಲ್ಲಿಂದ ನೀನು ಹೋಗಬೇಡ. ಯಾಕೆ ಅಂತಂದರೆ ನೀನು ಬಯಸುವಂತಹ ಮೃಗಯಾ ವಿನೋದ ರುಚಿತಾ ಲಾಭಂ ಚ ಸಂಪ್ರಾಪ್ಸ್ಯಸಿ. ಅವನು ಆದಿಕಿರಾತನಾದ್ರಿಂದ ಕಿರಾತರಿಗೆ ಯಾವುದು ಬೇಕು? ಬೇಟೆ ಅನ್ನೋದು ಬೇಕು, ಬೇಟೆಯಾಡೋದಕ್ಕೆ ಪ್ರಾಣಿ ಬೇಕು. ಅಂತಹ ನಿನ್ನ ಅದು ವಿನೋದಕ್ಕಾಗಿ, ಬೇಟೆ ಅನ್ನೋದು ವಿನೋದಕ್ಕಾಗಿ ಅಂತ ಒಂದು ಇತ್ತು. ಅದು ಇವರು ಬೇಟೆಗಾರರಿರಲಿ, ಹಿಂದೆ ರಾಜ ಮಹಾರಾಜರು ಬೇಟೆಯಾಡೋದು ಕೂಡ ವಿನೋದ, ಅದು ಒಂದು ಸೇರಿತ್ತು. ಅದರಿಂದ ಆನಂದ ಸಿಗತ್ತೆ ಅಂತ. ಆ ಒಂದು ಲಾಭವನ್ನೂ ಕೂಡ ನೀನು ಇಲ್ಲಿ ಪಡೆಯುತ್ತೀಯಾ. ನೀನು ಕಿರಾತನಾದ್ರಿಂದ ನಿನಗೆ ಬೇಕಾದ ಬೇಟೆಯ ಆಟದ ಆನಂದ ನಿನಗೆ ಇಲ್ಲಿ ಸಿಗತ್ತೆ. ನೀನು ಅದಕ್ಕಾಗಿ ಬೇರೆ ಎಲ್ಲೋ ಅಲೆದಾಡಬೇಕಾಗಿಲ್ಲ ಅಂತ ಭಗವಂತನಿಗೆ ಹೇಳ್ತಾರೆ. ಇತಃ ತಥೋ ಮಾಗಚ್ಛ ಗಿರೀಶಭೋ ಮಯ್ಯೇವ ವಾಸಂ ಕುರು. ನೀನು ನನ್ನಲ್ಲಿಯೇ ನೆಲೆಸ್ಬಿಟ್ರೆ ನಿನಗೆಲ್ಲ ಸಿಗತ್ತೆ
ಅಂದರೆ ಅರ್ಥ ಏನು? ನನ್ನ ಮನಸ್ಸಿನಲ್ಲಿ ನೀನು ಸದಾ ನೆಲೆಸು. ಪ್ರಾರ್ಥನೆಯ ರೀತಿ ಇದು. ಎಲ್ಲಿ? ಮಾಮಕ ಮನಃ ಕಾಂತಾರ ಸೀಮಾಂತರೇ. ಕಾಂತಾರ ಅಂದರೆ ಅಡವಿ, ಕಾಂತಾರ ಸೀಮಾಂತರೇ, ಅಡವಿಯ ಒಳಗೆ ಅಂತ ಅರ್ಥ. ಏನು? ನನ್ನ ಮನಸ್ಸೆಂಬಂತಹ ಕಾಡಿನ ಒಳಗೆ ನೀನು ನೆಲೆಸು. ನೋಡಿ ಎಷ್ಟು ಸುಂದರವಾದ ಕಲ್ಪನೆ. ನಮ್ಮ ಮನಸ್ಸು ಕಾಡು. ಕಾಡು ಅಂದರೆ ಅಲ್ಲಿ ಸಂಪತ್ತಿ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಅದು ಅಸಂಸ್ಕೃತವಾಗಿರುತ್ತೆ. ಆ ಸಂಪತ್ತಿಗೆ ಒಂದು ಸಂಸ್ಕಾರ ಸಿಕ್ಕಿದ್ರೆ ಅದು ಉನ್ನತವಾದಂತಹ ಫಲವನ್ನು ನೀಡುತ್ತೆ. ಇದು ಇಂದೆಲ್ಲ ಅದೇ ಕೊಳ್ಳೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ನಾವು ಸಂಸ್ಕಾರ ಕೊಡ್ತೀವಿ ಅನ್ನೋ ನೆಪದಲ್ಲಿ ಕಾಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ. ಹಾಗೆ ನಮ್ಮ ಮನಸ್ಸು ಅಂಥದ್ದು ಇದು. ಇಲ್ಲಿ ಸಂಪತ್ತು ಇದೆ, ಆದರೆ ಅದಕ್ಕೆ ಸಂಸ್ಕಾರ ಬೇಕು. ಮಾಮಕ ಮನಃ ಕಾಂತಾರ ಸೀಮಾಂತರೇ. ನನ್ನ ಮನಸ್ಸೆಂಬಂತಹ ಅಡವಿಯ ಒಳಗಡೆ ವಾಸ ಮಾಡು, ಮನಸ್ಸಿನಲ್ಲಿ ನೆಲೆಸು. ಏನು ನಿನಗೆ ಬೇಕಾದ್ದು? ವರ್ತಂತೆ ಬಹುಶೋ ಮೃಗಾಹ. ಮೃಗಾಹ ಪ್ರಾಣಿಗಳು ಅಂತ ಅರ್ಥ. ಬಹುಶಃ ಸಾಕಷ್ಟು ವಿಧದ ಅನೇಕ ಸಂಖ್ಯೆಯಲ್ಲಿ ನಿನಗೆ ಅಲ್ಲೆಲ್ಲ ಪ್ರಾಣಿಗಳಿವೆ. ಎಂಥವು ಅದುವೆ? ಮದಜುಷಃ, ಬೇಟೆಗಾರರಿಗೆ ಅದು ಹಾಲ್ತೆ. ಯಾಕೆಂದರೆ ಈ ಸ್ವಲ್ಪ ಸೌಮ್ಯ ಸ್ವಭಾವದ ಪ್ರಾಣಿಯನ್ನು ನಿಂತಲ್ಲೇ ನಿಲ್ಲೋದನ್ನು ಬೇಟೆ ಮಾಡಿ ಕೊಂದ್ರೆ ಅವರಿಗೆ ಅದು ಸಂತೋಷ ನೀಡಲ್ಲ. ಈ ಸ್ವಲ್ಪ ಕೊಬ್ಬಿರಬೇಕು, ಮತ್ತು ಚುರುಕಾಗಿ ಓಡಾಡ್ತಾ ಇರಬೇಕು. ಅಂತಹ ಪ್ರಾಣಿಗಳನ್ನು ಗುರಿ ಇಟ್ಟು ಹೊಡೆದಾಗಲೇ, ಬಾಣವೇ ಇರಲಿ ಯಾವುದೇ ಇರಲಿ, ಗುರಿ ಇಟ್ಟು ಹೊಡೆದಾಗಲೇ ಅದು ಬೇಟೆಯ ಆನಂದ ಲಭ್ಯವಾಗೋದು. ಮದಜುಷಃ, ಅದಕ್ಕೆ ಹೇಳ್ತಾರೆ ಮದವೇರಿದಂತಹ ಪ್ರಾಣಿಗಳು. ಗೊತ್ತಲ್ಲ ನಮ್ಮ ಮನಸ್ಸಿನಲ್ಲಿ ಮದವೇರಿದ ಪ್ರಾಣಿಗಳು ಅಂತಂದರೆ ಮದ ಮೋಹ ಎಲ್ಲ ನಮ್ಮಲ್ಲಿ ಇದೆಯಲ್ಲ, ಮಾತ್ಸರ್ಯ ಷಡ್ವೈರಿಗಳು ನಮ್ಮಲ್ಲಿ ತುಂಬೇ ಇವೆ. ಮದಜುಷಃ ಯಾವುದು ಅದನ್ನು ಹೇಳಿದ್ರು. ಮಾತ್ಸರ್ಯ ಮೋಹಾದಯ, ಇಲ್ಲಿರುವ ಪ್ರಾಣಿಗಳು ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಮದ ಮತ್ಸರ, ಲೋಭ, ಕಾಮ, ಕ್ರೋಧ ಎಲ್ಲ ಹೇಳ್ತೀವಲ್ಲ, ಷಡ್ವರ್ಗ ಅಂತ ಶಬ್ದ ಹೇಳ್ತೀವಿ. ಅರಿ ಷಡ್ವರ್ಗ. ತಾನ್ ಹತ್ವ, ಅವುಗಳನ್ನು ನೀನು ಕೊಂದು ಮೃಗಯಾ ವಿನೋದ ರುಚಿತಾಲಾಭಂ, ನಿನ್ನ ಬೇಟೆಯಾಡೋದ್ರಿಂದ ಬರುವಂತಹ ಯಾವ ಆನಂದ ಇದೆಯೋ ಅದನ್ನು ನೀನು ಸಂಪ್ರಾಪ್ಸ್ಯಸಿ, ಅದನ್ನು ನೀನು ಇಲ್ಲಿ ಪಡಿಬಹುದು ನನ್ನ ಮನಸ್ಸಿನಲ್ಲಿಯೇ. ಅದಕ್ಕಾಗಿ ಇನ್ನೆಲ್ಲೋ ಹೋಗಬೇಕಾಗಿಲ್ಲ. ಒಟ್ಟು ಇದರಲ್ಲಿ ಭಕ್ತಿ ಎಷ್ಟು, ಭಾವನೆ ಎಷ್ಟು ಅಂತಂದರೆ, ಭಗವಂತ ನನ್ನ ಮನಸ್ಸಿನಲ್ಲಿ ಕ್ರೂರ ಪ್ರಾಣಿಗಳ ಥರ ನನ್ನ ಭಾವನೆಗಳು ನನ್ನ ಮನಸ್ಸಿನಲ್ಲಿ ಇದ್ದುಬಿಟ್ಟಿವೆ, ಕಾಮಕ್ರೋಧಾದಿಗಳು. ಅವುಗಳ ನೋಡಿ, ಇಲ್ಲಿ ಶಾಸ್ತ್ರದ ವಿಚಾರವೂ ಇದೆ. ಇವೆಲ್ಲವೂ ಕೂಡ ಮನ ಏವ, ಶ್ರೀಹಿ ಹ್ರೀಹಿ ಭೀಹಿ ಇತ್ಯೇತತ್ ಸರ್ವಂ ಮನ ಏವ ಉಪನಿಷತ್ತು ಹೇಳುತ್ತೆ. ಇವೆಲ್ಲವೂ ಕೂಡ ಮನಸ್ಸಿನದೇ ವಿಕಾರಗಳು, ಕಾಮಕ್ರೋಧಾದಿಗಳು. ಅದನ್ನು ಭಗವತ್ಪಾದರು ಎಷ್ಟು ಸುಂದರವಾಗಿ ಕಾವ್ಯದಲ್ಲಿ ಬಳಸ್ಕೊಂಡಿದ್ದಾರೆ, ನಾವು ಅದನ್ನು ಗಮನಿಸಬೇಕು. ಹಾಗೆ ಆ ಮನಸ್ಸೆಂಬಂತಹ ಕಾಡಿನಲ್ಲಿ ನೀನು ಅಲ್ಲಿ ನೆಲೆಸಿದ್ರೆ ನಿನಗೂ ಸಂತೋಷ ಸಿಗತ್ತೆ. ಅಂದರೆ ಆತ್ಮ ಪರಮಾತ್ಮನಿಗೆ ಸಂಬಂಧ ಕಲ್ಪನೆ ಮಾಡಿ ಆನಂದ ಸಿಗತ್ತೆ ಅನ್ನುವಂತಹ ತತ್ವವನ್ನು ಭಗವತ್ಪಾದರು ಸುಂದರವಾಗಿ ಈ ಶ್ಲೋಕದಲ್ಲಿ ನಿರೂಪಿಸಿದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ಹೇಳಿರ್ತೀನಿ. ನಾಳೆ ದಿವಸ ಮುಂದಿನ ಶ್ಲೋಕ ಪ್ರಾರಂಭ ಮಾಡ್ತೀನಿ, ಒಂಚೂರು ಓದಿರ್ತೀನಿ. ಕರಲಗ್ನ ಮೃಗ ಕರೀಂದ್ರ ಭಂಗೋ ಘನ ಶಾರ್ದೂಲ ವಿಖಂಡನೋಸ್ತ ಜಂತು ಗಿರಿಶೋ ವಿಶದಾಕೃತಿಶ್ಚ ಚೇತಃ ಕುಹರೇ ಪಂಚಮುಖೋಸ್ತಿ ಮೇ ಕುತೋಭೀಹಿ. ಇದನ್ನು ನಾಳೆ ದಿವಸ ಅದರ ವಿವರಣೆಯನ್ನು ಕೊಡ್ತೀನಿ. ಗುರುಗಳ ಅನುಮತಿಯನ್ನು ಕೋರಿ ನನ್ನ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. महारत्नपीठे शुभे कल्पमूले सुखासीनमादित्यकोटिप्रकाशं सदा जानकीलक्ष्मणोपेतमेकं सदा रामचन्द्रं भजेऽहं भजेऽहम्.
स्वपादपङ्केर्हनम्रपङ्कविनाशदक्षैर्गुरुभिः सुपूजितं शङ्काश्मटङ्कायितपादपङ्कजं श्रीशङ्करार्यं सततं नमामि. ತತ್ವದ ವಿಷಯದಲ್ಲಿ ನಿರ್ಣಯವನ್ನು ಯಾರು ಹೇಳಬೇಕು? ಯಾರು ಹೇಳಿದರೂ ನಡೆಯುತ್ತೆ. ಆದರೆ ಆಸ್ತಿಕರಾದ ನಮಗೆ ಹೇಳೋರು ಹೇಳಿದರೆ ಆಗ ನಮಗೆ ಸಂತೋಷ. ಉದಾಹರಣೆಗೆ ಭಗವದ್ಗೀತೆ ಇದೆ, ಅಲ್ಲಿ ಭಗವಂತನೇ ಹೇಳ್ತಾನೆ ಅಂತ ನಾವೆಲ್ಲರೂ ನಂಬಿದ್ದೇವೆ. ಹಾಗಾಗಿ ಭಗವದ್ಗೀತೆಯ ಬಗ್ಗೆ ನಮಗೆ ಇನ್ನಿಲ್ಲದ ಗೌರವ. ಭಗವಂತನೇ ಆ ತತ್ವವನ್ನು ಉಪದೇಶ ಮಾಡಿದ್ದಾನೆ, ಅದರಿಂದ ಸರ್ವಶ್ರೇಷ್ಠವಾದದ್ದು. ಹಾಗೆ ಎಲ್ಲೆಲ್ಲಿ ಭಗವಂತನೇ ಹೇಳ್ತಾನೋ ಅಲ್ಲೆಲ್ಲ ನಮಗೆ ಅತ್ಯಂತ ಆದರ ಗೌರವ. ಹಾಗೆ ವ್ಯಾಸ ಮಹರ್ಷಿಗಳು ವೇದವನ್ನು ವಿಭಾಗ ಮಾಡಿದರು. ಆ ಮಹಾಜ್ಞಾನ ರಾಶಿಯನ್ನು 4 ವಿಭಾಗಗಳಾಗಿ ಮಾಡಿದ್ದಲ್ಲದೆ 18 ಪುರಾಣಗಳನ್ನು ರಚಿಸಿ ಬ್ರಹ್ಮಸೂತ್ರದಂಥ ಶ್ರೇಷ್ಠವಾದಂಥ ವೇದಾಂತ ಗ್ರಂಥ ನಿರ್ಣಯ ಅದನ್ನು ರಚಿಸಿ ಮಹಾಭಾರತಾದಿಗಳನ್ನು ಕೂಡ ಲೋಕಕ್ಕೆ ಕೊಟ್ಟವರು. ಅದರಿಂದ ವ್ಯಾಸರ ನಿರ್ಣಯವನ್ನು ಹೇಳ್ತಾರೆ, ಅಥವಾ ವ್ಯಾಸರ ನಿರ್ಣಯ ಹೇಗಿದೆ ಅಂತ ನಮಗೆ ಗೊತ್ತಾದರೆ ಆಗ ನಾವು ಅದನ್ನು ಒಪ್ತೇವೆ, ಪರಮ ಸಂತೋಷ ಆಗೇ ಆಗುತ್ತೆ. ಯಾತಕ್ಕೆ ನಾನು ಇಷ್ಟನ್ನು ಸ್ಮರಣೆ ಮಾಡಿಕೊಂಡೆ ಅಂತಂದರೆ, ದಶಶ್ಲೋಕಿ ಸ್ತುತಿಯಲ್ಲಿ ಭಗವತ್ಪಾದ ಶಂಕರರು ಆ ಶಿವ ಅವನೇ ಪರಬ್ರಹ್ಮ, ಅಂಥ ಪರಬ್ರಹ್ಮನಲ್ಲಿ ನನ್ನ ಮನಸ್ಸು ನೆಲೆ ನಿಲ್ಲಲಿ, ಸಂತೋಷವನ್ನು ಪಡಲಿ ಅಂತ ಪದೇ ಪದೇ ಪ್ರಾರ್ಥನೆ ಮಾಡೋದನ್ನು ನಾವು ಕೇಳಿದ್ದೇವೆ. ಈ ಶಂಕರ ಭಗವತ್ಪಾದರು ಶಿವನೇ ಪರಬ್ರಹ್ಮ ಅಂತ ಹೇಳೋದನ್ನು ಬೇರೆ ವಿಚಾರ. ಆದರೆ ಭಗವಂತನೇ ಎಲ್ಲಾದರೂ ಹೇಳಿದ್ದಿದ್ದರೆ ಅತ್ಯಂತ ಸ್ವಾಗತಾರ್ಹವಾದ್ದಾಗುತ್ತೆ. ವ್ಯಾಸರು ಹೇಳಿದ್ದಾರೆ ಅಂತಂದರೆ ಈಗಷ್ಟೇ ನಾನು ಹೇಳಿದಾಗೆ ಅದು ಕೂಡ ನಮಗೆ ಅತ್ಯಂತ ಸ್ವೀಕಾರಾರ್ಹವಾದ್ದು. ಹಾಗಾಗಿ ಭಗವತ್ಪಾದ ಶಂಕರ್ ಏನು ಮಾಡಿದರು, ತಮ್ಮ 5ನೇ ಈ ದಶಶ್ಲೋಕಿ ಸ್ತುತಿಯಲ್ಲಿ ವ್ಯಾಸರನ್ನೇ ತಗೊಂಡ್ರು. ಒಂದಾನೊಂದು ಸಂದರ್ಭದಲ್ಲಿ ವ್ಯಾಸರು 2 ಕೈಗಳನ್ನೆತ್ತಿ, ಅದೊಂದು ವ್ಯಾಸರಿಗೆ ಬಹಳ ಪ್ರಸಿದ್ಧ, ಮಹಾಭಾರತದಲ್ಲಿಯೂ ಕೂಡ ಊರ್ಧ್ವಬಾಹುರ್ವಿರೋಮ್ಯೇಷಃ ಅಂತ ಒಂದು ಶ್ಲೋಕ ಇದೆ, ಅತ್ಯಂತ ಪ್ರಸಿದ್ಧವಾದದ್ದು. ನಾನು 2 ಕೈಗಳನ್ನು ಎತ್ತಿ ಹೇಳ್ತಾ ಇದ್ದೇನೆ, ಧರ್ಮದಿಂದ ಎಲ್ಲೋ ನಡೀತಕ್ಕಂಥದ್ದು, ಅದು ಕೇಳೋರು ಮಾತ್ರ ಯಾರಿಲ್ಲ ಅಂತ ಒಂದು ಮಾತು ಬರುತ್ತೆ. ಹಾಗೆ ಇಲ್ಲಿ ಭಗವತ್ಪಾದ ಶಂಕರರು ವ್ಯಾಸರನ್ನು ನೆನಪು ಮಾಡುವಾಗ ಗೋವಿಂದಾದಧಿಕಂ ನ ದೈವತಂ ಇತಿ ಅಂತ ಹೇಳ್ತಾರೆ. ಗೋವಿಂದನಿಗಿಂತ ಬೇರೆಯದಾದಂಥ ದೇವರು ಅಥವಾ ತತ್ವ ಅದು ಇಲ್ಲ. ಇತಿ ಪ್ರೋಚ್ಚಾರ್ಯ ಹಸ್ತಾವುಭೌ ಉದ್ಧೃತ್ಯ ಅಂತಾರೆ. 2 ಕೈಗಳನ್ನೆತ್ತಿ ವ್ಯಾಸರು ಘೋಷಣೆಯನ್ನು ಮಾಡೇ ಬಿಟ್ಟಿರ್ತಾರೆ. ಗೋವಿಂದನೇ ತತ್ವ, ಗೋವಿಂದನ ತತ್ವಕ್ಕಿಂತ ಗೋವಿಂದ ಅವನಿಗಿಂತ ಬೇರೆ ಯಾರನ್ನು ತತ್ವ ಅನ್ನೋದು ಇಲ್ಲವೇ ಇಲ್ಲ, ಅದೇ ನಿಜವಾದ ತತ್ವ ಎಂಬುದಾಗಿ 2 ಕೈಗಳನ್ನು ಎತ್ತುಕೊಂಡು ಘೋಷಣೆಗೆ ಹೋಗ್ತಾ ಹೋದ್ರಂತೆ. ಹೋದೆಲ್ಲಿಗೆ ವ್ಯಾಸರು ಅಂತಂದರೆ ಕೈಲಾಸಕ್ಕೆ. ಗೋವಿಂದನಿಗಿಂತ ಬೇರೆ ಯಾರ ತತ್ವ ಇಲ್ಲ, ಗೋವಿಂದನಿಗಿಂತ ಬೇರೆ ಯಾರ ತತ್ವ ಇಲ್ಲ, ನೀವೆಲ್ಲ ಕೇಳಿದನ್ನ ಅಂಥೇಳಿ 2 ಕೈಗಳನ್ನು ಎತ್ತುಕೊಂಡು ಹೋದ್ದು. ನಂದಿ ನೋಡಿದ, ಇಲ್ಲಿ ಬಂದುಕೊಂಡು ಕೂಡ ಗೋವಿಂದನಿಗಿಂತ ಬೇರೆ ತತ್ವ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾನಲ್ಲ ಈ ವ್ಯಾಸ, ಇವನ ಪಾಠ ಕಲಿಸಲೇಬೇಕು ಅಂತ ಹೇಳಿ ನಂದಿಕೇಶ್ವರ ಏನು ಮಾಡಿದ ಅಂತಂದರೆ, ಆ 2 ಕೈಗಳು ಎತ್ತಿದ್ದು ಕೆಳಗೆ ಬರಲೇ ಇಲ್ವಂತೆ, ಅಲ್ಲೇ ಸ್ತಂಭನ ಮಾಡಿಬಿಟ್ಟ ನಂದಿಕೇಶ್ವರ ವ್ಯಾಸರ 2 ಕೈಗಳನ್ನು. ವ್ಯಾಸರು ಆವಕ್ಕಾದರು, ಸಲೀಸ ಕೈಯೆಲ್ಲ ಚೆನ್ನಾಗೇ ಇತ್ತು, ಇಲ್ಲಿ ಬರೋ ತನಕ ಮೇಲಕ್ಕೆ ಕೆಳಕ್ಕೆ ಎಲ್ಲ ಆಗ್ತಾಯಿತ್ತು. ಈಗ
ಎರಡು ಕೈ ಎತ್ತಿದ್ದು ಕೆಳಕ್ಕೆ ಬರೋದೇ ಇಲ್ಲ. ಇದೆಂಥ ವಿಚಿತ್ರ ಅಂತ ವಿಚಾರ ಮಾಡಿ ಕೊನೆಗೆ ಗೊತ್ತಾಯ್ತಂತೆ, ಓಹೋ ಇದು ಪರಮಾತ್ಮನೇ ನಂದಿಕೇಶನ ಮೂಲಕ ಮಾಡಿದಂಥ ಒಂದು ವಿಚಾರ ಅಂತ ಯೋಚನೆ ಮಾಡಿ ಕೊನೆಗೆ ವ್ಯಾಸರು ಒಪ್ಪಿಕೊಂಡ್ರು. ಪರತತ್ವ ಅನ್ನೋದು ಅದು ಶಿವತತ್ವವೇ ಪರತತ್ವ ಅಂತ ಒಂದು ಪ್ರಸಂಗ, ಒಂದು ಘಟನೆ, ಅತ್ಯಂತ ಪ್ರೇರಣಾದಾಯಕವಾದಂಥ ಘಟನೆ ಇದು. ಯಾಕೆಂದರೆ ಸಕಲ ಶಾಸ್ತ್ರಗಳನ್ನು ಲೋಕಕ್ಕೆ ಕೊಟ್ಟಂತಹ ವ್ಯಾಸ ಮಹರ್ಷಿಗಳೇ ಸ್ವತಃ ಪರತತ್ವ ಅಂದರೆ ಇದು ಅಂತ ಹೇಳುವಾಗ ಅದು ಅತ್ಯಂತ ಸ್ವೀಕಾರಾರ್ಹ ಅನ್ನೋದಲ್ಲಿ ಎರಡು ಮಾತೇ ಇಲ್ಲ. ಇದು ಯಾವ ಪುರಾಣದಲ್ಲಿದೆಯೋ ಗೊತ್ತಾಗ್ತಿಲ್ಲ. ಶಿವಪುರಾಣದಲ್ಲಿ ಈ ಘಟನೆ ಕಾಣಲಿಲ್ಲ, ನನಗೆ ಕಾಣಲಿಲ್ಲ. ಶ್ರೀಪಾದ ಭಟ್ರಿನೆಲ್ಲ ನೋಡಿದ್ದಾರೋ ಗೊತ್ತಿಲ್ಲ ನೋಡುವಾಗ. ಆದರೆ ಈ ಘಟನೆ ಶಿವಪುರಾಣದಲ್ಲಿ ಕಾಣಲಿಲ್ಲ. ಇದು ಯಾವುದೋ ಬೇರೆ ಪುರಾಣದಿಂದ ಭಗವತ್ಪಾದ ಶಂಕರಲ್ಲಿ ಸ್ವೀಕಾರ ಮಾಡಿದ್ದಾರೆ ಅಂತಲೇ ಕಾಣುತ್ತೆ. ಯಾಕಂದರೆ ನಮ್ಮ ವೇದಾಂತ ಭಾರತಿ ಪುಸ್ತಕದಲ್ಲಿ ಇದನ್ನು ಅನುವಾದ ಮಾಡಿದವರು ಶ್ರೀ ಶೇಷಾಚಾರ್ಯ ಶರ್ಮರು, ಶ್ರೇಷ್ಠರಾದ ಒಬ್ಬ ವಿದ್ವಾಂಸರು, ಸಾಕಷ್ಟು ಇದನ್ನೆಲ್ಲ ಅಧ್ಯಯನ ಮಾಡಿದವರು. ಅವರು ಕೂಡ ಇದು ಬೇರೆ ಯಾವುದರಿಂದಲೋ ಸಂಗ್ರಹ ಮಾಡಿದ ಹಾಗಿದೆ ಅಂತ ಹೇಳ್ತಾರೆ. ಶಿವಪುರಾಣದಲ್ಲಿ ಇದ್ದ ಹಾಗಿಲ್ಲ ಇದು ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಈ ಒಂದು ಘಟನೆ ಏನಿದೆ ಇದು ಪುರಾಣದಲ್ಲಿ ಎಲ್ಲೋ ಬಂದಿದೆ ಅನ್ನೋದು ಸ್ಪಷ್ಟ. ಅದನ್ನು ಇಟ್ಕೊಂಡು ಭಗವತ್ಪಾದ ಶಂಕರರು ಅಥ ಶಿವಸ್ಯ ಸನ್ನಿಧಿಗತೋ ವ್ಯಾಸೋ ಮುನೀನಾಂಬರಃ ಅಂತ ಹೇಳ್ತಾರೆ. ಎರಡು ಕೈಗಳನ್ನು ಎತ್ತಿಕೊಂಡು ಗೋವಿಂದನಿಗಿಂತ ಬೇರೆಯಾದಂಥ ಒಂದು ತತ್ವವೇ ಇಲ್ಲ ಅಂತ ಹೇಳ್ತಾ ಕೈಲಾಸಕ್ಕೆ ಹೋದ. ಯಸ್ಯ ಸ್ತಂಭಿತ ಪಾಣಿರಾನತಿಕೃತ ನಂದೀಶ್ವರೇಣ ಭವತ್. ಅದು ಕೈ ಹಾಗೆ ನಿಲ್ಲು ಹಾಗೆ ನಂದೀಶ್ವರ ಮಾಡಿಬಿಟ್ಟ. ಅದಕ್ಕೆ ಕಾರಣ ಪರಮೇಶ್ವರ. ನೀನು ಪರಮೇಶ್ವರನ ಹತ್ರಕ್ಕೆ ಹೋಗಿದ್ದೀವ ಈ ಮಹರ್ಷಿ. ಅದಕ್ಕೆ ಹೇಳ್ತಾರೆ, ತಸ್ಮಿನ್ ಮೇ ಹೃದಯಂ ಸುಖೇನ ರಮತಾಂ ಸಾಂಬೆ ಪರಬ್ರಹ್ಮಣಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ನಾನು ಆರಂಭಕ್ಕೆ ಹೇಳಿದೆ, ಈ ವಸ್ತುಗಳನ್ನು ಆಯ್ಕೆ ಮಾಡೋದೇ ಇಲ್ಲ, ಪರತತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೆ ವಸ್ತುಗಳನ್ನು ಆಯ್ಕೆ ಮಾಡೋದು. ಈ ವಿಷಯದಲ್ಲಿ ಪುರಾಣಗಳು ಬಹಳ ಚೆನ್ನಾಗಿ ಪಾತ್ರಗಳನ್ನು ಸ್ವೀಕಾರ ಮಾಡಿದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆ ಎಲ್ಲ ಉಪದೇಶಗಳ ಸಂದರ್ಭಗಳು, ಯಾರಿಗೆ ಹೇಳಿದ್ದು ಇತ್ಯಾದಿಗಳೆಲ್ಲ ಆ ಪ್ರಸಂಗಗಳು ಅಮೋಘವಾಗಿದೆ. ಶಿವಪುರಾಣದಲ್ಲಿ ಏನು ಬರುತ್ತೆ ಪ್ರಸಂಗ ಅಂತಂದರೆ, ಪಾಂಡವರು ಕಷ್ಟಕ್ಕೊಳಗಾಗ್ಬಿಟ್ರು. ಆ ದೂರ್ವಾಸರು ಬಂದು ನೋಡಿ, ಈ ಕಥೆ ನಾವೆಲ್ಲ ಕೇಳಿದ್ದೇವೆ ಅಂತ ನಾನು ಭಾವಿಸ್ತೀನಿ, ಹಾಗಾಗಿ ಅದನ್ನು ವಿಸ್ತಾರ ಮಾಡೋದಿಲ್ಲ. ಹಸಿವೆ ಈ ಮಹರ್ಷಿಗಳು ಒಬ್ಬರೇ ಬಂದರೆ ಕಷ್ಟ, ಹೊತ್ತಲದ ಹೊತ್ತಿಗೆ ಬಂದರೆ ಏನು ನೂರಾರು ಶಿಷ್ಯರ ಒಟ್ಟಿಗೆ ಬೇರೆ ಪುಣ್ಯಾತ್ಮ ಬಂದಿದ್ದಾರೆ. ಆದರೂ ಧರ್ಮರಾಯ ಇಲ್ಲ ಅಂತ ಒಪ್ಪಿಗೆ ಕೊಡ್ತಾನಲ್ಲ, ಕೊನೆಗೆ ದಿಕ್ಕು ಕಾಣೋದಿಲ್ಲ. ಇವರಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಷ್ಟು ಜನಕ್ಕೆ ಊಟ ಎಲ್ಲಿಂದ ಹಾಕಬೇಕು, ಅದು ಈ ವನದಲ್ಲಿ ಅರಣ್ಯದಲ್ಲಿ. ಚಿಂತಾಕ್ರಾಂತನಾದ, ಕೃಷ್ಣನ ಸ್ಮರಣೆ ಮಾಡಿದ, ಕೃಷ್ಣ ಓಡ್ಕೊಂಡು ಬಂದ. ಕಥೆ ಅಲ್ಲಿಗೆ ನಿಲ್ಲುತ್ತೆಯೇ? ಕೃಷ್ಣ ಹೇಳಿದ, ಇಲ್ಲ ಇದು ಈ ಸಮಸ್ಯೆಗೆ ಪರಿಹಾರ ಒಂದು ಒಳ್ಳೆ ಉಪಾಯ ಏನು ಅಂತಂದರೆ ಇದು ಈಶ್ವರನ ಶರಣ ಹೋಗುವುದೇ ಸರಿ. ಇಂಥ ಸಮಸ್ಯೆಗಳಿಗೆಲ್ಲ ಅವನೇ ಪರಿಹಾರ ಹೇಳಬೇಕು. ನೀವು ಆ ಕೆಲಸ ಮಾಡಿ ಅಂಥೇಳಿ ಕೃಷ್ಣ ಮೇಲೆ ಅಲ್ಲಿಂದ ಜಾರಿ ಬಿಟ್ಟ, ದ್ವಾರಕೆ ಬಂದುಬಿಟ್ಟ. ಧರ್ಮರಾಯ ಚಿಂತೆ ಆಯಿತು, ಸಮಯ ಮೀರ್ತಾ ಇದೆ, ಏನು ದುರ್ವಾಸನ ಬರೋ ಸಮಯ ಸ್ನಾನ ಮಾಡಿ ಅಷ್ಟರೊಳಗಡೆ ಊಟ ಆಗಬೇಕಾಗಿ ಇನ್ನು ಈಶ್ವರನನ್ನು ಈಗ ಇಲ್ಲಿ ಜ್ಞಾಪನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಈಗ ಏನು ಒಟ್ಟಿಕ್ಕಟ್ಟಾಗಿ ಹೋಯ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ವ್ಯಾಸ ಮಹರ್ಷಿಗಳು ಆ ಒಂದು ಜಾಗಕ್ಕೆ ಬರ್ತಾರೆ. ಇದನ್ನು ಶಿವಪುರಾಣ ಹೇಳುತ್ತೆ, ಮಹಾಭಾರತದಲ್ಲಿ ಹೀಗೆ ಬರುತ್ತೆ. ವ್ಯಾಸರು ಅಲ್ಲಿಗೆ ಬಂದಾಗ ವ್ಯಾಸರು ಏನು ಹೇಳಿದರು ಶಿವನ ಬಗ್ಗೆ ಅಂತ ಒಂದು 2-3 ಮಾತುಗಳು ಬರುತ್ತೆ ಅಲ್ಲಿ. ಈ ಭಗವತ್ಪಾದರು ಇಲ್ಲಿ ಏನೊಂದು ತತ್ವವನ್ನು ಪ್ರತಿಪಾದನೆ ಮಾಡಿದರು ವ್ಯಾಸರ ಮುಖಾಂತರ, ಆ ತತ್ವವನ್ನು ಅಲ್ಲಿ ಆ ವಿಚಾರವನ್ನು ಹೇಳ್ತಕ್ಕಂಥದ್ದು ಪಾಂಡವರಿಗೆ ವ್ಯಾಸ ಮಹರ್ಷಿಗಳು ಅಂತ ಶಿವಪುರಾಣ ಹೇಳುತ್ತೆ. ಅದೇ ಈ ಕೈಲಾಸಕ್ಕೆ ಹೋಗುವಾಗ ಘೋಷಣೆ ಮಾಡಿಕೊಂಡು ಹೋದಂಥ ವ್ಯಾಸರಿಗೆ ಕೈ ಕಟ್ಟಿ ಹೋಯಿತು ನಂದಿಕೇಶ್ವರನ ಕಾರಣದಿಂದಲಾಗಿ ಅನ್ನುವ ಘಟನೆ ಮಾತ್ರ ಕಾಣೋದಿಲ್ಲ. ಅಷ್ಟು ಬಿಟ್ಟರೆ ತೇಜಸಾಂಚ ಸ್ವಯಂ ರಾಶಿ ನಂದಿಕೇಶ್ವರ ಹೇಳ್ತಾನೆ, ಶಿವಪುರಾಣದಲ್ಲಿ ಬರೋದು ಹಾಗೆ ವ್ಯಾಸರ ಬಗ್ಗೆ. ತೇಜೋ ರಾಶಿಯದು ವ್ಯಾಸರು ಅಂತಂದರೆ. ಸಾಕ್ಷಾತ್ ಧರ್ಮ ಇವ ಪರಹ, ಅದು ಬೇರೆ ಹೇಳಬೇಕೆ. ಧರ್ಮಕ್ಕೊಂದೇನಾದ್ರು ಮೂರ್ತಿ ವಿಗ್ರಹ ಇದ್ದರೆ ಅದು ವ್ಯಾಸರೇ.
ಅಂತ ಹೇಳಬೇಕು. ಆ ರೀತಿ ಧರ್ಮಪರರು. ಶ್ರೂಯತಾಂ ಪಾಂಡವಾ ಸರ್ವೇ ಕಥಯಾಮಿ ಹಿತಂ ಸದಾ. ಪಾಂಡವರನ್ನ ಕುರಿತು ಹೀಗೆ ಹೇಳಿದ್ರಂತೆ ವ್ಯಾಸರು. ಹೇಳಿದ್ಯಾರು? ಎಂಥವರು? ತೇಜೋರಾಶಿ. ಅಷ್ಟೆಲ್ಲ ಧರ್ಮಕ್ಕೆ ಸಾಕ್ಷಾತ್ ಸ್ವರೂಪವೇ ಇದ್ದ ಹಾಗೆ, ಮೂರ್ತಿವೆತ್ತ ಧರ್ಮ ಅಂತ ಹೇಳ್ಬೋದು ವ್ಯಾಸರು. ಅವರು ಹೇಳ್ತಿದ್ದಾರೆ ನೋಡಿ, ನೀವೆಲ್ಲ ಕೇಳಿ ನಾನು ಹೇಳ್ತಕ್ಕಂಥದ್ದನ್ನು. ಏನದು? ಶಿವಂ ಸರ್ವಂ ಪರಂ ದೃಷ್ಟ್ವಾ ಪರಂ ಬ್ರಹ್ಮ ಸತಾಂಗತಿಂ. ಇದು ವ್ಯಾಸರ ಮಾತಂತೆ, ನಂದಿಕೇಶ್ವರ ಶಿವಪುರಾಣದಲ್ಲಿ ಹೇಳೋದು. ಶಿವಂ ಸರ್ವಂ ಪರಂ ದೃಷ್ಟ್ವಾ ಪರಂ ಬ್ರಹ್ಮ ಸತಾಂಗತಿಂ ಬ್ರಹ್ಮಾದಿ ತ್ರಿಪದಾರ್ಧಾಂತಂ ಯತ್ಕಿಂಚಿತ್ ದೃಶ್ಯತೆ ಜಗತ್ತು. ಈ ಪ್ರಪಂಚದಲ್ಲಿ ಬ್ರಹ್ಮನಿಂದ ಹಿಡಿದು ಸಣ್ಣ ಕೀಟದ ತನಕ ಏನೇನು ಕಾಣುತ್ತೋ ಅದೆಲ್ಲವೂ ಕೂಡ ಶಿವಮಯ. ಶಿವ ಅಂದರೆ ಇನ್ನು ಬೇರೆ ಯಾರು ಅಲ್ಲ, ಪರಬ್ರಹ್ಮವೇ ಅಂತ ವ್ಯಾಸ ಮಹರ್ಷಿಗಳು ಸ್ವತಃ ಪಾಂಡವರಿಗೆ ಹೇಳ್ತಾರೆ. ತತ್ ಸರ್ವಂ ಶಿವರೂಪಂಚ ಪೂಜ್ಯಂ ಧ್ಯೇಯಂಚ ತತ್ಪುನಃ. ಪಾಂಡವರೇ, ನಿಮಗೆ ಇಂಥ ಪರವಸ್ತು ಸ್ವರೂಪ ಯಾರಿದ್ದಾನೋ ಪರಮಾತ್ಮ ಶಿವ, ಅವ ಈಗ ಕಷ್ಟಕಾಲದಲ್ಲಿ ನಿಮಗೆ ಪೂಜ್ಯನಾಗಿದ್ದಾನೆ. ಅವನನ್ನು ನೀವು ಧ್ಯಾನ ಮಾಡಿ, ಅವನನ್ನು ಚಿಂತನೆ ಮಾಡಿ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಯಾಕಾದರೂ ನೀವು ಚಿಂತೆ ಮಾಡ್ತೀರಾ ಅಂತ ಹೇಳ್ತಾರಂತೆ ವ್ಯಾಸ ಮಹರ್ಷಿಗಳು. ಅಂತ ಶಿವಪುರಾಣದಲ್ಲಿ ಶಿವ ಅದು ಪರತತ್ವ, ಉಪಾಸ್ಯ ಮೂರ್ತಿ ಬೇರೆ. ಉಪಾಸ್ಯ ಮೂರ್ತಿ ಇದ್ದಾನೆ, ಅದೇನು ಎಲ್ಲರಿಗೂ ನಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಆದರೆ ಆ ಉಪಾಸ್ಯ ಮೂರ್ತಿಗಿಂತ ಭಿನ್ನದಾಗಿರ್ತಕ್ಕಂಥ ಉಪನಿಷತ್ತುಗಳು ಹೇಳುವಂಥ ಶಿವಂ ಅಂತ ಮಾಂಡುಕ್ಯ ಉಪನಿಷತ್ತು ಮೊದಲಾದ ಉಪನಿಷತ್ತುಗಳು ಹೇಳ್ತಾವೆ. ಅದು ಪರತತ್ವವನ್ನು ಹೇಳ್ತಾವೆ. ಅಂಥ ಪರತತ್ವವನ್ನು ಪ್ರತಿಪಾದನೆ, ಆ ಪರತತ್ವದ ಒಂದು ಸ್ವರೂಪವನ್ನು ತಿಳಿಸುವಂಥ ಕೆಲಸವನ್ನು ಸ್ವತಃ ವ್ಯಾಸ ಮಹರ್ಷಿಗಳು ಶಿವಪುರಾಣದಲ್ಲಿ ಕೂಡ ಮಾಡಿದ್ದನ್ನು ನಾವು ಕಾಣುತ್ತೇವೆ. ಆದ್ದರಿಂದ ಶಿವಪುರಾಣದಲ್ಲಿ ನೇರ ಈ ಘಟನೆ ಕಾಣದೇ ಇದ್ದರೂ ಕೂಡ ಪರಮಾತ್ಮ ತತ್ವ, ಶಿವತತ್ವ ಅಂದರೆ ಪರಮಾತ್ಮ ತತ್ವ, ಪರಬ್ರಹ್ಮ ತತ್ವ ಅಂತ ಹೇಳಿದ್ದಂತೂ ನಮಗೆ ಎದ್ದು ಕಾಣ್ತಾ ಇದೆ. ಇನ್ನು ಈ ಘಟನೆ ಎಲ್ಲಿಂದ ಇದು ಭಗವತ್ಪಾದರು ತಗೊಂಡ್ರು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗತ್ತೆ ಅಷ್ಟೇ. ಆದರೆ ಈ ಘಟನೆಯ ಮುಖಾಂತರ ಹೇಳೋದಕ್ಕೆ ಹೊರಟಂಥದ್ದು ಯಾವುದಿದೆ? ತಸ್ಮಿನ್ ಮೇ ಹೃದಯಂ ಸುಖೇನ ರಮತಾಂ ಸಾಂಬೆ ಪರಬ್ರಹ್ಮಣಿ. ಆ ಪರಬ್ರಹ್ಮ ಸ್ವರೂಪನಾದ ಸಾಂಬನಲ್ಲಿ ನನ್ನ ಮನಸ್ಸು ಆನಂದವಾಗಿ ನೆಲೆ ನಿಲ್ಲಲಿ ಅಂತ ಏನು ಪ್ರಾರ್ಥನೆಯನ್ನು ಮಾಡಿದರು, ಆ ಪ್ರಾರ್ಥನೆಗೆ ಪೂರಕವಾದಂಥ ವಿಚಾರಗಳು ಶಿವಪುರಾಣದಲ್ಲಿಯೂ ಕೂಡ ಶಿವನ ಪರವಾಗಿ ನಾವು ಕಾಣುತ್ತೇವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮನಸ್ಸಿಗೆ ತಂದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ನನ್ನ ಚಿಂತನೆಯನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.